ಹೀಗೆ ಆ ಮಗು ಅಳ್ತಾನೆ ಇರುತ್ತೆ. ಮುಸ್ಕಾನ್ ಎದ್ದು ಬಂದು ನೋಡ್ತಾ ಇರಲ್ಲ. ಓನರ್ ಕೇಳ್ತಾನೆ ಸುಮಾರು ಹೊತ್ತಾಗುತ್ತೆ. ಆ ಮಗು ಅಳ್ತಾನೆ ಇರುತ್ತೆ. ಕೊನೆಗೆ ಮುಸ್ಕಾನ್ ಏನು ಮಾಡ್ತಾ ಇರ್ಬೋದು ಅಂತ ಮುಸ್ಕಾನ್ ಮನೆ ಹತ್ರ ಹೋಗಿ ನೋಡ್ತಾನೆ. ಮನೆ ಬಾಗಿಲು ಓಪನ್ ಆಗಿರುತ್ತೆ. ಆ ಮನೆ ಒಳಗಡೆ ಮುಸ್ಕಾನ್ ಮತ್ತು ಸಾಹಿಲ್ ಇಬ್ಬರು ನಗ್ನವಾಗಿರ್ತಾರೆ. ನೋಡಬಾರ್ದಂಥ ಸ್ಥಿತಿಲಿರ್ತಾರೆ. ಅಲ್ಲಿ ಮನೆ ಓನರ್ ನಿಂತು ನೋಡ್ತಾ ಇದ್ದಾನೆ ಅಂತ ಮುಸ್ಕಾನ್ ಮತ್ತು ಸಾಹಿಲ್ ಇಬ್ರಿಗೂ ಗೊತ್ತಿರುತ್ತೆ. ಆದರೆ ಅವ್ರ ಕೈಲಿ ಎದ್ದು ಬರೋದಕ್ಕೂ ಆಗ್ತಾ ಇರಲ್ಲ. ಯಾಕೆಂದರೆ ಅವರು ಅಷ್ಟೊಂದು ನಶೆಯಲ್ಲಿರ್ತಾರೆ. ಕೊನೆಗೆ ಆ ಓನರ್ ಅಲ್ಲಿಂದ ಹೊರಟೋಗ್ತಾನೆ. ಸ್ನೇಹಿತರೆ, ನೀವು ಇಲ್ಲಿವರೆಗೆ ನಮ್ಮ ಒಂದು ರೋಚಕ ಕಥೆ ಕಾರ್ಯಕ್ರಮದಲ್ಲಿ ಕ್ರೈಮ್ ಕಥೆಗಳನ್ನ ಕೇಳಿದ್ದೀರಾ, ಹಾರರ್ ಕಥೆಗಳನ್ನ ಕೇಳಿದ್ದೀರಾ, ರಾಬ್ರಿ ಕಥೆಗಳನ್ನ ಕೇಳಿದ್ದೀರಾ. ಆದರೆ ಇವತ್ತು ನಾನೊಂದು ಪ್ಲಾಸ್ಟಿಕ್ ಡ್ರಮ್ನ ಕತೆ ಹೇಳ್ತೀನಿ. ಸ್ನೇಹಿತರೆ, ಇದ್ಯಾವುದು ಪ್ಲಾಸ್ಟಿಕ್ ಡ್ರಮ್ನ ಕತೆ ಅಂತ ನೀವು ಕನ್ಫ್ಯೂಸ್ ಆಗೋದಕ್ಕೆ ಮೊದಲು ಕೆಲವೊಂದು ವೀಡಿಯೋಗಳನ್ನ ತೋರಿಸ್ತೀನಿ. ಅದನ್ನು ನೋಡ್ಕೊಳ್ಳಿ, ಆನಂತರ ಕಥೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡಿ, ಒಬ್ಬ ಲೇಡಿ ಇದ್ದಾಳೆ. ತನ್ನ ಗಂಡ ತನ್ನ ಮಗಳ ಜೊತೆ ಯಾವುದೋ ಒಂದು ಬರ್ತ್ಡೇ ಪಾರ್ಟಿ ಇರ್ಬೋದು, ಅದಕ್ಕಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ತನ್ನ ಫ್ಯಾಮಿಲಿ ಜೊತೆ ಈ ಥರ ಡ್ಯಾನ್ಸ್ ಮಾಡೋದು ತಪ್ಪಲ್ಲ, ತುಂಬ ಸಂತೋಷದ ವಿಷಯ. ಸ್ನೇಹಿತರೆ, ಈಗ ಈ ವಿಡಿಯೋದಲ್ಲಿ ನೋಡಿ, ಆ ಬರ್ತ್ಡೇ ಪಾರ್ಟಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಂಥ ಲೇಡಿ ಈಗ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆದರೆ ಒಂದು ಡಿಫ್ರೆನ್ಸ್ ಏನಂದರೆ, ಅವಳ ಗಂಡ ಜೊತೆಯಲ್ಲಿಲ್ಲ, ಇಲ್ಲಿ ಯಾರೋ ಬೇರೆ ಒಬ್ಬ ಹುಡುಗ ಇದ್ದಾನೆ. ಇದನ್ನು ನೋಡಿದ್ರೆ ಇದು ಒಂದು ಅಫೇರ್ ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ಇದೆಲ್ಲ ಮಾಮೂಲಿ, ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಈಗ ಇವಳು ತನ್ನ ಬಾಯ್ ಫ್ರೆಂಡ್ ಜೊತೆ ಹೋಲಿ ಹಬ್ಬವನ್ನು ಆಚರಿಸ್ತಾ ಇದ್ದಾಳೆ. ಈಗ ಮೊನ್ನೆ ಕಳೀತಲ್ಲ, ಅದೇ ಹೋಲಿ ಹಬ್ಬ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡಿ, ಪೊಲೀಸರು ಯಾರನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿರುವಂಥ ಜನ ಆ ಪೊಲೀಸರು ಅರೆಸ್ಟ್ ಮಾಡಿರುವಂಥ ವ್ಯಕ್ತಿಗೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಆ ಜನರ ಆಕ್ರೋಶ ನೋಡಿದ್ರೆ, ಆ ವ್ಯಕ್ತಿಯ ಪೊಲೀಸರ ಕೈಗೆ ಸಿಕ್ಕಿದ್ರೆ ಅವನಿಗೆ ಅದೇ ಸ್ಪಾಟಲ್ಲಿ ಹೊಡೆದು ಸಾಯಿಸೇ ಬಿಡ್ತಾರೆ. ಸ್ನೇಹಿತರೆ, ಜನ ಅಲ್ಲಿ ರೊಚ್ಚಿಗೆದ್ದಿದ್ದಾರೆ. ಪೊಲೀಸರು ಜನರನ್ನು ಚದುರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಆ ಪೊಲೀಸರು ಕರ್ಕೊಂಡು ಬರ್ತಾ ಇರೋವಂಥ ವ್ಯಕ್ತಿಯ ಬಾಡಿಯಲ್ಲಿ ನೋಡಿದ್ರೆ ಆ ಲೇಡಿಯ ಬಾಯ್ ಫ್ರೆಂಡ್ ಅಂತ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆ ಹೋಲಿ ಹಬ್ಬ ಎಂಜಾಯ್ ಮಾಡ್ತಾ ಇದ್ದಂಥ ಲೇಡಿ ಮತ್ತು ಅವಳ ಬಾಯ್ ಫ್ರೆಂಡನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಸ್ನೇಹಿತರೆ, ಈಗ ನೋಡಿ, ಈ ಲೇಡಿಯ ಮುಖ ಕ್ಲೀನಾಗಿ ಕಾಣ್ತಾ ಇದೆ. ವಿಡಿಯೋ ಹತ್ತಿರದಿಂದ ರೆಕಾರ್ಡ್ ಆಗಿದೆ. ಸ್ನೇಹಿತರೆ, ಈಗ ಬಂದ ನೋಡಿ ನಮ್ಮ ಕಥೆಯ ಹೀರೋ, ಇದೇ ಪ್ಲಾಸ್ಟಿಕ್ ಡ್ರಮ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಇದೇ ಪ್ಲಾಸ್ಟಿಕ್ ಡ್ರಮ್ನ ಕಥೆಯನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಪ್ಲಾಸ್ಟಿಕ್ ಡ್ರಮ್ ಕಥೆಯನ್ನು ಈ ವಿಡಿಯೋ ನೋಡ್ತಾ ಇರುವಂಥ ಕೆಲವೊಂದು ಜನ ನ್ಯೂಸ್ಗಳಲ್ಲಿ ನೋಡಿರ್ಬೋದು. ಆದರೆ ನಾನು ಈ ಕಥೆನ ಎಳೆಯಾಗಿ ಬಿಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಪ್ಲಾಸ್ಟಿಕ್ ಡ್ರಮ್ ಬಗ್ಗೆ ಇಷ್ಟೊಂದು ಡೀಟೇಲ್ ಆದಂಥ ವಿಡಿಯೋ ನಿಮಗೆ ನೋಡೋದಕ್ಕೆ ಎಲ್ಲೋ ಸಿಗಲ್ಲ. ಹಾಗಾದರೆ ಈ ಪ್ಲಾಸ್ಟಿಕ್ ಡ್ರಮ್ ಕಥೆಯನ್ನು ಪೂರ್ತಿ ಕೇಳಿ, ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದ ಮೀರಟ್ನಲ್ಲಿ ಸೌರಭ್ ಅಂತ ಒಬ್ಬ ಯುವಕ ಇರ್ತಾನೆ. ಇವನು ಇಂಡಿಯನ್ ನೇವಿಲಿ ಕೆಲಸ ಮಾಡ್ತಾ ಇರ್ತಾನೆ. 2016ರಲ್ಲಿ ಇವನ ಫ್ರೆಂಡ್ ಮದುವೆ ಇರುತ್ತೆ. ಅದಕ್ಕಾಗಿ ರಜಾ ತಗೊಂಡು ಮೀರಟ್ಗೆ ಬಂದಿರ್ತಾನೆ. ಆ ಮದುವೆಗೆ ಅಂತ ಹೋದಾಗ ಮದುವೆಯಲ್ಲಿ ಒಬ್ಬ ಹುಡುಗಿ ಓಡಾಡ್ತಾ ಇರ್ತಾಳೆ. ಆ ಹುಡುಗಿ ಸೌರಭ್ಗೆ ಇಷ್ಟ ಆಗ್ತಾಳೆ. ಆ ಹುಡುಗಿಗೂ ಕೂಡ ಸೌರಭ್ ಇಷ್ಟ ಆಗ್ತಾನೆ. ಇವರಿಬ್ಬರು ಏನೇನೋ ಕಾರಣ ತೆಗೆದು ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ. ಆ ನಂತರ ಇವರಿಬ್ಬರಲ್ಲಿ ಫ್ರೆಂಡ್ಶಿಪ್ ಶುರು ಆಗುತ್ತೆ. ಈ ಫ್ರೆಂಡ್ಶಿಪ್ ಬರ್ತಾ ಬರ್ತಾ ಪ್ರೀತಿಯಾಗಿ ಚೇಂಜ್ ಆಗುತ್ತೆ. ಇವರಿಬ್ಬರು ತಮ್ಮ ಮನೆಯಲ್ಲಿ ಮದುವೆ ಆಗೋದಕ್ಕೆ ಕೇಳ್ಕೊತಾರೆ. ಆದರೆ ಮುಸ್ಕಾನ್ ಮನೆಯಲ್ಲಿ ಈ ಮದುವೆಗೆ ಒಪ್ಕೊಂಡಿದ್ರೆ ಸೌರಭ್ ಮನೆಯಲ್ಲಿ ಈ ಮದುವೆಗಾಗಿ ಒಪ್ಪಲ್ಲ. ಆಗ ಇವರಿಬ್ಬರು ತಮ್ಮ ಮನೆಗಳನ್ನ ಬಿಟ್ಟು ಹೊರಗಡೆ ಬರ್ತಾರೆ. ದೂರ ಎಲ್ಲ ಹೋಗಿ ಮದುವೆಯಾಗಿ ವಾಪಸ್ ಬರ್ತಾರೆ. ಈ ಥರ ಬಂದಾಗ ಸೌರಭ್ ಮನೆಯಲ್ಲಿ ಸೌರಭನ ಸೇರಿಸಲ್ಲ, ಹೊರಗಡೆ ಹಾಕ್ಬಿಡ್ತಾರೆ. ಈಗ ಸೌರಭ್ ಅದೇ ಮೀರಟ್ನಲ್ಲಿ ಬ್ರಹ್ಮಪುರಿ ಅಂತ ಒಂದು ಏರಿಯಾ ಇರುತ್ತೆ. ಆ ಏರಿಯಾದಲ್ಲಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾನೆ. ಈ ಥರ ಬಾಡಿಗೆ ಮನೆ ಮಾಡಿದ ನಂತರ ಸೌರಭ್ ಮತ್ತೆ ತನ್ನ ಡ್ಯೂಟಿಗೆ ಅಂತ ಹೊರಟೋಗ್ತಾನೆ. ಸೌರಭ್ ತನ್ನ ಡ್ಯೂಟಿಗೆ ಅಂತ ಹೋದರೆ 5 ತಿಂಗಳು 6 ತಿಂಗಳಲ್ಲಿ ಒಂದ್ಸಲ ಮನೆಗೆ ಬರ್ತಾನೆ. 8 ದಿನ ಇದ್ದು ಮತ್ತೆ ವಾಪಸ್ ಡ್ಯೂಟಿಗೆ ಹೊರಟೋಗ್ತಾ ಇರ್ತಾನೆ. ಇದನ್ನು ನೋಡ್ತಾ ಇದ್ದಂಥ ಮುಸ್ಕಾನ್ ಮನೆಯವರು, ನೀವು ಈ ಕೆಲಸವನ್ನು ಬಿಟ್ಟು ನನ್ನ ಮಗಳ ಜೊತೆ ಇರಬೇಕು, ನೀವು ಈ ಥರ ಬಿಟ್ಟು ಹೋದರೆ ಆಗಲ್ಲ ಅಂತ ಹೇಳ್ತಾರೆ. ಸೌರಭ್ ಕೂಡ ಸರಿ ಅಂತ ಒಪ್ಕೋತಾನೆ. ಈಗ ನೇವಿಲಿ ಮಾಡ್ತಾ ಇದ್ದಂಥ ಕೆಲಸವನ್ನು ಬಿಟ್ಟು ಮೀರಟ್ಗೆ ವಾಪಸ್ ಬಂದ್ಬಿಡ್ತಾನೆ. ಈ ಥರ ಬಂದು ಸ್ವಲ್ಪ ಹೊತ್ತು ಮನೇಲೇ ಕೂತ್ಕೊಂಡು ಕಾಲ ಕಳೀತಾನೆ. ಆದರೆ ಮನೆ ಖರ್ಚಿಗೆ ದುಡ್ಡು ಬೇಕಾಗುತ್ತೆ. ಅದಕ್ಕಾಗಿ ಹೊರಗಡೆ ಹೋಗಿ ಎಲ್ಲೆಲ್ಲೋ ಕೂಲಿ ಕೆಲಸಗಳನ್ನ ಮಾಡಿ ನೋಡ್ತಾನೆ. ಆದರೆ ಇದರಿಂದಾಗಿ ಮನೆ ಖರ್ಚುಗಳನ್ನ ನಿಭಾಯಿಸೋದಕ್ಕಾಗ್ತಾ ಇರಲ್ಲ. ಇದೇ ಥರ ಬರ್ತಾ ಈಗ 2016ರಿಂದ 2019 ಬಂದಿರುತ್ತೆ. ಇದರ ನಡುವೆ ಇವರಿಗೆ ಒಂದು ಹೆಣ್ಮಗು ಕೂಡ ಆಗಿರುತ್ತೆ. ಈಗ ಮನೆಯ ಸಿಚುವೇಶನ್ ಕೂಡ ಬರ್ತಾ ತುಂಬ ಟೈಟ್ ಆಗಿರುತ್ತೆ. ಇದಕ್ಕಾಗಿ ಸೌರಭ್ ಎಲ್ಲೆಲ್ಲ ಕೆಲಸಗಳಿಗೆ ಅರ್ಜಿ ಹಾಕ್ತಾನೆ. ಇವನ ಅದೃಷ್ಟಕ್ಕೆ ಲಂಡನ್ನಲ್ಲಿ ಇವನಿಗೆ ಕೆಲಸ ಸಿಗುತ್ತೆ. ಸೌರಭ್ ಸರಿ ಅಂತ ಕೆಲಸಕ್ಕೆ ಹೊರಟೇ ಬಿಡ್ತಾನೆ. ಈಗ ಮತ್ತೆ ಅದೇ ರೋದನೆ ಶುರುವಾಗುತ್ತೆ. ಇವನು ಕೆಲಸಕ್ಕೆ ಅಂತ ಹೊರಟ್ಬಿಟ್ರೆ 8 ತಿಂಗಳಿಗೆ ಒಂದ್ಸಲ ಮನೆಗೆ ವಾಪಸ್ ಬರ್ತಾನೆ. 1 ತಿಂಗಳು ಮನೇಲಿ ಇರ್ತಾನೆ, ಮತ್ತೆ ಕೆಲಸಕ್ಕೆ ಹೊರಟೋಗ್ತಾನೆ. ಈ ಥರ ಸೌರಭ್ ಲಂಡನ್ಗೆ ಹೋಗುವಾಗ ಬರುವಾಗ ಇಲ್ಲಿ ಮುಸ್ಕಾನ್ ಜೊತೆ ಒಂದು ಘಟನೆ ನಡೆಯುತ್ತೆ. ಮುಸ್ಕಾನ್ಗೆ ಒಬ್ಬ ಕ್ಲಾಸ್ಮೇಟ್ ಇರ್ತಾನೆ. ಅವನು ತನ್ನ ಹಳೆಯ ಫ್ರೆಂಡ್ಗಳನ್ನ ನಂಬರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾನೆ. ಈ ಥರ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಆ ಗ್ರೂಪ್ನಲ್ಲಿ ಎಲ್ಲರೂ ಚಾಟ್ ಮಾಡ್ತಾ ಇರ್ತಾರೆ. ತಮ್ಮ ಹಳೆ ನೆನಪುಗಳನ್ನ ನೆನಪಿಸ್ಕೊತಾ ಇರ್ತಾರೆ. ಅದೇ ಗ್ರೂಪ್ನಲ್ಲಿ ಸಾಹಿಲ್ ಅಂತ ಒಬ್ಬ ಇರ್ತಾನೆ.
ಮುಸ್ಕಾನ್ ಮತ್ತು ಸಾಹಿಲ್ 8ನೇ ಕ್ಲಾಸ್ವರೆಗೆ ಮಾತ್ರ ಓದಿರ್ತಾರೆ. ಆನಂತರ ಸಾಹಿಲ್ ಓದೋದನ್ನು ಅಂದರೆ ಸ್ಕೂಲನ್ನು ಬಿಟ್ಬಿಡ್ತಾನೆ. ಈ ಸಾಹಿಲ್ ಸ್ಕೂಲನ್ನು ಯಾಕೆ ಬಿಡ್ತಾನೆ ಅಂದರೆ ಇವನಿಗೆ ಆಗಲೇ ಪೋಲಿ ಹುಡುಗರ ಸವಾಸ, ಕೆಟ್ಟ ಚಟಗಳನ್ನ ಕಲ್ತ್ಬಿಟ್ಟಿರ್ತಾನೆ. ಅದರಿಂದಾಗಿ ಸ್ಕೂಲ್ ಬಿಟ್ಬಿಡ್ತಾನೆ. ಹೀಗೆ ಚಾಟ್ ಮಾಡ್ತಾ ಮಾಡ್ತಾ ಮುಸ್ಕಾನ್ ಮತ್ತು ಸಾಹಿಲ್ ಮತ್ತೆ ಪರಿಚಯ ಆಗ್ತಾರೆ. ಇವರಿಬ್ಬರು ಕೂಡ ಒಬ್ಬಂಟಿಯಾಗಿರ್ತಾರೆ. ಒಂದು ಸಲ ಸಾಹಿಲ್ ಮುಸ್ಕಾನ್ ಮನೆಗೆ ಬರ್ತಾನೆ. ಅವಳ ಗಂಡ ಮನೇಲಿ ಇಲ್ದಿರೋದನ್ನು ನೋಡಿ ಆಗಾಗ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಇವರಿಬ್ಬರು 8ನೇ ಕ್ಲಾಸ್ ಓದುವಾಗ ಇವರಿಬ್ಬರಲ್ಲಿ ಯಾವುದೇ ಪ್ರೀತಿ ಇರಲ್ಲ, ಯಾವುದೇ ಅಫೇರ್ ಇರಲ್ಲ. ಆದರೆ ಈಗ ಮುಸ್ಕಾನ್ ಮನೆಯಲ್ಲಿ ಗಂಡ ಇಲ್ಲ ಅಂತ ಸಾಹಿಲ್ಗೂ ಕೂಡ ಸರಾಗ ಇರುತ್ತೆ. ಬರ್ತಾ ಬರ್ತಾ ಇವರಿಬ್ಬರಲ್ಲಿ ಪ್ರೀತಿ ಶುರುವಾಗುತ್ತೆ. ನಾನು ಮೊದಲೇ ಹೇಳಿದಂತೆ ಸಾಹಿಲ್ಗೆ ಕೆಟ್ಟ ಚಟಗಳ ಅಭ್ಯಾಸ ಇರುತ್ತೆ. ಸಾಹಿಲ್ ತನ್ಗೇನೇನು ಕೆಟ್ಟ ಚಟಗಳಿತ್ತು ಅದನ್ನೆಲ್ಲ ಮುಸ್ಕಾನ್ಗೂ ಕೂಡ ಕಲಿಸಿಕೊಟ್ಬಿಡ್ತಾನೆ. ಎಣ್ಣೆ ಹೊಡೆಯೋದು, ಗಾಂಜಾ ಹೊಡೆಯೋದು, ಸಿರಂಜ್ ತಗೊಳ್ಳೋದು, ಇದನ್ನೆಲ್ಲ ಕಲಿಸ್ಬಿಡ್ತಾನೆ. ಇದೆಲ್ಲ ಮುಸ್ಕಾನ್ಗೂ ಕೂಡ ಚೆನ್ನಾಗಿ ಕಾಣುತ್ತೆ. ಅವಳು ಇದಕ್ಕೆಲ್ಲ ಅಡಿಕ್ಟ್ ಕೂಡ ಆಗ್ಬಿಡ್ತಾಳೆ. ಈಗ ಬರ್ತಾ ಬರ್ತಾ ಮುಸ್ಕಾನ್ಗೆ ಸೌರಭ್ಗಿಂತ ಸಾಹಿಲ್ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಮುಸ್ಕಾನ್ ಸಾಹಿಲ್ ಜೊತೆ ಎಷ್ಟೊಂದು ಕ್ಲೋಸ್ ಆಗಿರ್ತಾಳೆ ಅಂದರೆ ಅವಳಿಗೆ ತನ್ನ ತಾಯಿ ಮನೇಲಿ ಏನಂತಾರೆ, ಈ ಸಮಾಜದವ್ರು ಏನಂತಾರೆ, ಗಂಡನ ಮನೆಯವ್ರು ಏನಂತಾರೆ, ಇದ್ಯಾವುದು ಅವಳು ಮನಸ್ಸಿಗೆ ತಗೊಳ್ಳಲ್ಲ. ಇವರಿಬ್ಬರು ತುಂಬ ಓಪನ್ ಆಗಿ ತಮ್ಮ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾ ಬರ್ತಾರೆ. ಆದರೆ ಒಂದ್ಸಲ ಏನಾಗುತ್ತೆ ಅಂದರೆ ಇವರಿಬ್ಬರು ತಮ್ಮ ಮನೆಯಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾರೆ. ಆಗ ಬಾಡಿಗೆ ಮನೆ ಓನರ್ ನೋಡ್ಬಿಡ್ತಾನೆ. ಬಾಡಿಗೆ ಮನೆ ಓನರ್ ಏನನ್ಕೋತಾನೆ, ಇವರಿಬ್ಬರು ಕ್ಲಾಸ್ಮೇಟ್ಗಳು, ಫ್ರೆಂಡ್ಗಳಲ್ವಾ, ಬರೀ ಎಣ್ಣೆ ಹೊಡಿತಾ ಇದ್ದಾರೆ ಅಂತ ಸುಮ್ಮನಾಗ್ಬಿಡ್ತಾನೆ. ಹೀಗೆ ಒಂದ್ಸಲ ಮನೆ ಓನರ್ ಮಲಗಿರ್ತಾನೆ. ಮಧ್ಯಾಹ್ನ 3 ಗಂಟೆ ಹೊತ್ತಾಗಿರುತ್ತೆ. ಆಗ ಮುಸ್ಕಾನ್ ಮಗಳು ಅಳೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಆ ಮಗು ಅಳ್ತಾನೆ ಇರುತ್ತೆ. ಮುಸ್ಕಾನ್ ಎದ್ದು ಬಂದು ನೋಡ್ತಾ ಇರಲ್ಲ. ಓನರ್ ಕೇಳ್ತಾನೆ ಸುಮಾರು ಹೊತ್ತಾಗುತ್ತೆ. ಆ ಮಗು ಅಳ್ತಾನೆ ಇರುತ್ತೆ. ಕೊನೆಗೆ ಮುಸ್ಕಾನ್ ಏನು ಮಾಡ್ತಾ ಇರ್ಬೋದು ಅಂತ ಮುಸ್ಕಾನ್ ಮನೆ ಹತ್ರ ಹೋಗಿ ನೋಡ್ತಾನೆ. ಮನೆ ಬಾಗಿಲು ಓಪನ್ ಆಗಿರುತ್ತೆ. ಆ ಮನೆ ಒಳಗಡೆ ಮುಸ್ಕಾನ್ ಮತ್ತು ಸಾಹಿಲ್ ಇಬ್ಬರು ನಗ್ನವಾಗಿರ್ತಾರೆ. ನೋಡಬಾರ್ದಂಥ ಸ್ಥಿತಿಲಿರ್ತಾರೆ. ಅಲ್ಲಿ ಮನೆ ಓನರ್ ನಿಂತು ನೋಡ್ತಾ ಇದ್ದಾನೆ ಅಂತ ಮುಸ್ಕಾನ್ ಮತ್ತು ಸಾಹಿಲ್ ಇಬ್ರಿಗೂ ಗೊತ್ತಿರುತ್ತೆ. ಆದರೆ ಅವ್ರ ಕೈಲಿ ಎದ್ದು ಬರೋದಕ್ಕೂ ಆಗ್ತಾ ಇರಲ್ಲ. ಯಾಕೆಂದರೆ ಅವರು ಅಷ್ಟೊಂದು ನಶೆಯಲ್ಲಿರ್ತಾರೆ. ಕೊನೆಗೆ ಆ ಓನರ್ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ಸ್ವಲ್ಪ ದಿನದ ನಂತರ ಸೌರಭ್ ಮನೆಗೆ ವಾಪಸ್ ಬರ್ತಾನೆ. ಈ ಥರ ಬಂದಾಗ ಆ ಮನೆ ಓನರ್ ಅವತ್ತು ನೋಡಿದಂಥ ಎಲ್ಲ ಮಾತನ್ನು ಹೇಳ್ತಾನೆ. ಅವರಿಬ್ಬರು ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದಿದ್ದು, ಆನಂತರ ಅವರಿಬ್ಬರು ನೋಡಬಾರ್ದಂಥ ಸ್ಥಿತಿಲಿ ಇದ್ದಿದ್ದು, ಇದನ್ನೆಲ್ಲ ಸೌರಭ್ಗೆ ಹೇಳ್ತಾನೆ. ಇದರಿಂದಾಗಿ ಸೌರಭ್ ಮುಸ್ಕಾನ್ ಜೊತೆ ಜಗಳ ಮಾಡ್ತಾನೆ. ಇನ್ನು ಮುಂದೆ ಸಾಹಿಲ್ ಮನೆಗೆ ಬರಬಾರ್ದು ಅಂತ ಹೇಳ್ತಾನೆ. ಮುಸ್ಕಾನ್ ಸರಿ ಅಂತ ಒಪ್ಕೋತಾಳೆ. ಸ್ವಲ್ಪ ದಿನ ಸೌರಭ್ ಮನೇಲಿ ಇರ್ತಾನೆ. ಆನಂತರ ಲಂಡನ್ಗೆ ಹೊರಟೋಗ್ತಾನೆ. ಆ ಥರ ಲಂಡನ್ಗೆ ಹೋದ ನಂತರ ಮತ್ತೆ ಸಾಹಿಲ್ ಮನೆಗೆ ಬರೋದು ಹೋಗೋದು ಶುರು ಮಾಡ್ತಾನೆ. ಆದರೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಸಾಹಿಲ್ ಮೊದಲು ಯಾವುದೋ ಒಂದು ದೂರದ ಏರಿಯಾದಲ್ಲಿರ್ತಾನೆ. ಅವನನ್ನು ಅಲ್ಲಿಂದ ಕರೆಸ್ಕೋತಾಳೆ. ಮುಸ್ಕಾನ್ ತನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ರೂಮ್ ಬಾಡಿಗೆಗೆ ಅಂತ ಮಾಡಿಕೊಡ್ತಾಳೆ. ಆ ರೂಮ್ನಲ್ಲಿ ಯಾವುದೇ ಫೆಸಿಲಿಟಿ ಇರಲ್ಲ. ಆ ರೂಮ್ಗೆ ಅಡ್ವಾನ್ಸ್ ಕೂಡ ಮುಸ್ಕಾನ್ ಕೊಟ್ಟಿರ್ತಾಳೆ. ಇದರಿಂದಾಗಿ ಸಾಹಿಲ್ ಮುಸ್ಕಾನ್ ಮನೆಗೆ ಬರೋದು ಹೋಗೋದು ಈಗ ಬರ್ತಾ ಬರ್ತಾ ಇನ್ನೂ ಹೆಚ್ಚಾಗ್ಬಿಟ್ಟಿರುತ್ತೆ. ಮುಸ್ಕಾನ್ಗೆ ಅವರ ತಾಯಿ ಮನೆಯವರು ಬುದ್ಧಿ ಹೇಳಿ ನೋಡ್ತಾರೆ. ಆದರೆ ಮುಸ್ಕಾನ್ ಒಪ್ತಾ ಇರಲ್ಲ. ಸೌರಭ್ ಮನೆಯವರು ಕೂಡ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಇಲ್ಲಿ ನಡೀತಾ ಇರೋದನ್ನು ಸೌರಭ್ಗೆ ಫೋನ್ ಮಾಡಿ ಹೇಳ್ತಾರೆ. ಸೌರಭ್ ಮತ್ತೆ ಲಂಡನ್ನಿಂದ ಇಂಡಿಯಾಗೆ ವಾಪಸ್ ಬರ್ತಾನೆ. ಮುಸ್ಕಾನ್ ಜೊತೆ ಜಗಳ ಆಡ್ತಾನೆ. ಇವರಿಬ್ಬರು ಕೋರ್ಟ್ಗೆ ಹೋಗ್ತಾರೆ. ಸೌರಭ್ ಡೈವರ್ಸ್ಗಾಗಿ ಅರ್ಜಿ ಸಲ್ಲಿಸ್ತಾನೆ. ಆದರೆ ಅದೇನೋ ಕೆಲವೊಂದು ಕಾರಣಗಳಿಂದ ಇವರಿಬ್ಬರಿಗೆ ಡೈವರ್ಸ್ ಆಗಿರಲ್ಲ. ಇಲ್ಲಿ ಯಾವಾಗ ಸೌರಭ್ ಡೈವರ್ಸ್ಗೆ ಅಂತ ಅರ್ಜಿ ಹಾಕ್ತಾನೆ, ಮುಸ್ಕಾನ್ ತನ್ನ ಆಟವನ್ನು ಸ್ವಲ್ಪ ಚೇಂಜ್ ಮಾಡ್ತಾಳೆ. ಸೌರಭ್ ಇನ್ನು ಮುಂದೆ ನಾನು ಸಾಹಿಲ್ ಜೊತೆ ಸೇರಲ್ಲ, ಅವನ ಜೊತೆ ಮಾತಾಡಲ್ಲ ಅಂತ ಒಂದು ಮಾತು ಹೇಳ್ತಾಳೆ. ಸೌರಭ್ ಕೂಡ ಇದೆಲ್ಲ ಇನ್ನು ಮುಂದೆ ಸರಿಯಾಗಿರ್ಬೋದು ಅಂತ ಹೊರಟೋಗ್ತಾನೆ. ಆದರೆ ಈ ಸಲ ಸೌರಭ್ ಹೋದಂಥವನು 2 ವರ್ಷ ಮನೆಗೆ ವಾಪಸ್ ಬರಲ್ಲ. ಆದರೆ ಈ 2 ವರ್ಷದಲ್ಲಿ ಕೆಲವೊಂದು ವಿಚಿತ್ರ ಘಟನೆಗಳು ನಡೆಯುತ್ತೆ. ಮುಸ್ಕಾನ್ ಸೌರಭ್ಗೆ ಹೇಳಿರ್ತಾಳೆ ಅಷ್ಟೇ, ಇನ್ನು ಮುಂದೆ ನಾನು ಸಾಹಿಲ್ ಜೊತೆ ಬೆರೆಯಲ್ಲ, ಮಾತಾಡಲ್ಲ ಅಂತ. ಆದರೆ ಸೌರಭ್ ಯಾವಾಗ ಲಂಡನ್ಗೆ ಹೋಗ್ತಾನೆ, ಮುಸ್ಕಾನ್ ಮತ್ತೆ ಸಾಹಿಲನ್ನು ತನ್ನ ಮನೆ ಕರೆಸ್ಕೋತಾಳೆ. ತನ್ನ ಚಾಳಿಯನ್ನು ಮುಂದುವರಿಸ್ತಾ ಬರ್ತಾಳೆ. ಇದ್ರ ನಡುವೆ ಸಾಹಿಲ್ನ ತಾಯಿ ತೀರ್ಕೋತಾರೆ. ಸಾಹಿಲ್ಗೆ ತನ್ನ ತಾಯಿ ಅಂದರೆ ತುಂಬ ಪ್ರೀತಿ. ಇವನು ಮೊದಲೇ ನಶೆಡಿ ಇವನೊಂಥರ ಸೈಕೋ ಥರ ಆಗ್ಬಿಟ್ಟಿರ್ತಾನೆ. ಇವನು ತನ್ನ ತಾಯಿಯ ಜೊತೆ ಚಾಟ್ ಮಾಡೋದಕ್ಕೆ ಹೋಗ್ತಾನೆ. ಅದು ತನ್ನ ತೀರ್ಕೊಂಡಿರೋಂಥ ತಾಯಿಯ ಜೊತೆ ಸ್ನ್ಯಾಪ್ಚಾಟಲ್ಲಿ ಚಾಟ್ ಮಾಡೋದಕ್ಕೆ ಹೋಗ್ತಾನೆ. ಅದು ಯಾವ ಥರ ಅಂದರೆ, ಮಗ ನೀನು ಊಟ ಮಾಡ್ದ ಅಂತ ಇವನೇ ಪ್ರಶ್ನೆ ಬರ್ಕೋತಾನೆ. ಅಮ್ಮ ಈಗ ಊಟ ಮಾಡಿದೆ ಅಂತ ಇವನೇ ಆನ್ಸರ್ ಬರೀತಾನೆ. ಮಗ ಎಲ್ಲೋಗಿದ್ದೆ ಅಂದರೆ, ಅಮ್ಮ ಹೊರಗಡೆ ಹೋಗಿದ್ದೆ, ಇವಾಗ ಮನೆಗೆ ವಾಪಸ್ ಬಂದೆ ಅಂತ ಆನ್ಸರ್ ಬರೀತಾನೆ. ಇದೇ ಥರ ಮಾಡ್ತಾ ಇರ್ತಾನೆ. ಒಂದ್ಸಲ ಮುಸ್ಕಾನ್ ಮನೇಲಿ ಕೂತ್ಕೊಂಡು ಚಾಟ್ ಮಾಡ್ತಾ ಇರ್ತಾನೆ. ತನ್ನ ತೀರ್ಕೊಂಡಿರೋಂಥ ತಾಯಿ ಜೊತೆ ಚಾಟ್ ಮಾಡ್ತಾ ಇರ್ತಾನೆ. ಮುಸ್ಕಾನ್ ಅದನ್ನು ನೋಡ್ಬಿಡ್ತಾಳೆ. ಇದಾದ ನಂತರ ಮುಸ್ಕಾನ್ ತನ್ನ ತಮ್ಮನ ಹೆಸರಲ್ಲಿ ಒಂದು ಸಿಮ್ ತಗೋತಾಳೆ. ಸಾಹಿಲ್ನ ತಾಯಿ ಹೆಸರಲ್ಲಿ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ತಾಳೆ. ಈಗ ಮುಸ್ಕಾನ್ ಸಾಹಿಲ್ನ ಜೊತೆ ಅವನ ತಾಯಿ ಚಾಟ್ ಮಾಡೋ ಥರ ಮೊದಲು ನಾರ್ಮಲ್ ಮೆಸೇಜ್ಗಳನ್ನ ಟೈಪ್ ಮಾಡ್ತಾಳೆ. ನೀನು ಚೆನ್ನಾಗಿದ್ದೀಯಾ, ಊಟ ಮಾಡ್ದ, ಹಾಗೆ ಹೀಗೆ ಅಂತ. ಸ್ವಲ್ಪ ದಿನದ ನಂತರ ನೀನು ಮುಸ್ಕಾನನ್ನು ಪ್ರೀತಿಸ್ತಾ ಇದೆಯಾ, ಮುಸ್ಕಾನ್ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡ, ನೀನು ಅವಳ ಜೊತೆ ಮದುವೆ ಆಗುವಂತ ಸಾಹಿಲ್ನ ತಲೆ ಕೆಡಿಸ್ತಾಳೆ. ಇಲ್ಲಿ ಸಾಹಿಲ್ ಮೊದಲೇ ಸೈಕೋ.
ತನ್ನ ತಾಯಿ ಹೇಳಿದಂಥ ಈ ಮಾತನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿರ್ತಾನೆ. ಒಂದ್ಸಲ ಮುಸ್ಕಾನ್ ಮನೆಗೆ ಬರ್ತಾನೆ. ನಿನ್ನ ಗಂಡ ಮನೆಗೆ ವಾಪಸ್ ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಮುಸ್ಕಾನ್ ಯಾಕೆ ಅಂತ ಕೇಳಿದ್ರೆ, ನಿನಗೆ ಡೈವರ್ಸ್ ಅಂತೂ ಆಗ್ತಾಯಿಲ್ಲ, ಒಂದು ಕೆಲಸ ಮಾಡೋಣ, ಅವನಿಗೆ ಕೊಲೆನೇ ಮಾಡ್ಬಿಡೋಣ ಅಂತ ಹೇಳ್ತಾನೆ. ಮುಸ್ಕಾನ್ ಕೂಡ ಅದೇನಾಗಿತ್ತು ಏನೋ ಒಂದ್ಸಲ ಕೂಡ ಬೇಡ ಅಂತ ಹೇಳಲ್ಲ, ಸರಿ ಅಂತ ಒಪ್ಕೋತಾಳೆ. ಇಷ್ಟೊತ್ತಿಗೆ 2025 ಶುರುವಾಗಿರುತ್ತೆ. ಸೌರಭ್ ಮನೆಗೆ ಬಂದು 2 ವರ್ಷ ಕೂಡ ಕಳೆದಿರುತ್ತೆ. ಪಾಪ ಅವನ್ನೆಲ್ಲೋ ಕುಂತಿರ್ತಾನೆ, ಅವನನ್ನು ಕರೆದು ಕೊಲೆ ಮಾಡ್ತಾರಂತೆ. ಇಷ್ಟು ಬೇಡ, ಅವನು ಡೈವರ್ಸ್ಗಾಗಿ ಅರ್ಜಿ ಹಾಕಿದ್ದಾನೆ. ಇವತ್ತಲ್ಲ ನಾಳೆ ಡೈವರ್ಸ್ ಆಗುತ್ತೆ. ಆನಂತರ ಇವರಿಬ್ರು ಏನು ಬೇಕಾದರೂ ಮಾಡ್ಕೋಬೋದು. ಆದರೆ ಇವರಿಬ್ರಿಗೆ ಅಲ್ಲಿವರೆಗೆ ತಡೆಯೋದಕ್ಕೆ ಸಮಾಧಾನ ಇಲ್ಲ. ಇದಾದ ನಂತರ ಮುಸ್ಕಾನ್ ಸೌರಭ್ಗೆ ಫೋನ್ ಮಾಡ್ತಾಳೆ. ನೋಡಿ, ನೀವು ಮನೆಗೆ ಬಂದು ತುಂಬ ದಿನ ಆಯಿತು. ಫೆಬ್ರವರಿ 25ಕ್ಕೆ ನಿಮ್ಮ ಬರ್ತ್ಡೇ ಇದೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು, ಮನೆಗೆ ಬರಬೇಕು ಅಂತ ಹೇಳ್ತಾಳೆ. ಸೌರಭ್ ಕೂಡ ತನ್ನ ಹೆಂಡತಿಯ ಬದಲಾದ ಈ ಬದಲಾವಣೆಗಳನ್ನ ನೋಡಿ ಖುಷಿ ಪಡ್ತಾನೆ. ಸರಿ, ಫೆಬ್ರವರಿ ತಿಂಗಳಲ್ಲಿ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. ಸೌರಭ್ ಯಾವಾಗ ಇಂಡಿಯಾಗೆ ವಾಪಸ್ ಬರ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇವರಿಬ್ಬರು ಸೌರಭನ ಯಾವ ಥರ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಕೊಲೆ ಹಾಗೂ ಹೀಗೂ ಆಗ್ಬಿಡುತ್ತೆ. ಆದರೆ ಸೌರಭ್ನ ಡೆಡ್ ಬಾಡಿಯನ್ನು ಏನು ಮಾಡಬೇಕು ಅಂದರೆ ಇವ್ರಿಗೆ ಗೊತ್ತಾಗ್ತಾ ಇರಲ್ಲ. ಯಾಕೆಂದರೆ ಅಲ್ಲಿ ಯಾವುದೇ ನದಿ ಆಗಲಿ ಯಾವುದೇ ಕೆರೆ ಆಗಲಿ ಇರಲ್ಲ. ಈಗ ಸೌರಭ್ನ ಡೆಡ್ ಬಾಡಿಯನ್ನು ಯಾವ ಥರ ಡಂಪ್ ಮಾಡಬೇಕು, ಒಂದು ವೇಳೆ ಸುಟ್ಟಾಕಿದ್ರೆ ಅಕ್ಕಪಕ್ಕದ ಜನರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಇವರು ತಮ್ಮ ಫ್ರೆಂಡ್ಗಳ ಹತ್ರ ಕೇಳ್ತಾರೆ, ನೀವು ಪೂಜೆ ಮಾಡಿದಂಥ ಸಾಮಾನುಗಳನ್ನ ಏನು ಮಾಡ್ತೀರಾ ಅಂದರೆ, ಅವರ ಫ್ರೆಂಡ್ಗಳು ನಾವು ಸ್ವಲ್ಪ ಗುಂಡಿ ತೆಗಿತೀವಿ, ಅದರಲ್ಲಿ ಮುಚ್ಚಿಬಿಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಡೆಡ್ ಬಾಡಿಯನ್ನು ಊತಾಕ್ಬೇಕಂದ್ರೆ ಎಷ್ಟು ಗುಂಡಿ ತೆಗಿಬೇಕು ಅಂತ ಕೇಳ್ತಾರೆ. ಅದಕ್ಕೆ ಆ ಫ್ರೆಂಡ್ಗಳು, ನೀವೇನು ಹುಚ್ಚರಾಗ್ಬಿಟ್ಟಿದ್ದೀರಾ, ಡೆಡ್ ಬಾಡಿಯನ್ನು ಯಾಕೆ ಊತಾಗೋದಕ್ಕೆ ಹೋಗ್ತೀರಾ, ಯಾವ ಡೆಡ್ ಬಾಡಿ ಅಂತ ಕೇಳ್ತಾರೆ. ಆಗ ಇವರು ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ಇಲ್ಲ, ನಾವು ಪೂಜಾ ಸಾಮಾನು ಊತಾಕ್ಬೇಕಿತ್ತು, ಅದಕ್ಕಾಗಿ ಕೇಳಿದ್ವಿ ಅಂತ ಕೇಳ್ತಾರೆ. ಅದರಂತೆ ಫೆಬ್ರವರಿ 23ಕ್ಕೆ ಸೌರಭ್ ಬಂದು ಏರ್ಪೋರ್ಟಲ್ಲಿ ಇಳಿತಾನೆ. ಇನ್ನೂ ಮನೆಗೂ ಕೂಡ ಹೋಗಿರಲ್ಲ. ಆದರೆ ಇಲ್ಲಿ ಆ ಝೋಂಬಿಗಳಂದರೆ ಮುಸ್ಕಾನ್ ಮತ್ತು ಸಾಹಿಲ್ ಏನು ಮಾಡ್ತಾರೆ, ಮಾರ್ಕೆಟ್ಗೆ ಹೋಗ್ತಾರೆ. 2 ದೊಡ್ಡ ಚಾಕುಗಳನ್ನ ತೊಗೋತಾರೆ. ಆ ಚಾಕುಗಳನ್ನ ಕೊಟ್ಟಂಥ ಅಂಗಡಿಯವನು, ಇಷ್ಟು ದೊಡ್ಡ ಚಾಕುಗಳು ನಿಮ್ಗೆ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಮುಸ್ಕಾನ್ ಮನೆಯಲ್ಲಿ ಚಿಕನ್ ಕಟ್ ಮಾಡೋದಕ್ಕೆ ಬೇಕು ಅಂತ ತಗೋತಾಳೆ. ಅವೆರಡು ಚಾಕುಗಳಿಗೆ 800 ರೂಪಾಯಿ ಕೊಟ್ಟಿರ್ತಾರೆ. ಇದಾದ ನಂತರ ಮಾಮೂಲಿನಂತೆ ಸೌರಭ್ ಮನೆಗೆ ಬರ್ತಾನೆ. ಫೆಬ್ರವರಿ 23 ಕಳೆಯುತ್ತೆ, 24 ಕಳೆಯುತ್ತೆ. ಫೆಬ್ರವರಿ 25ಕ್ಕೆ ಬರ್ತ್ಡೇ ಇರುತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋಂಥ ವಿಡಿಯೋ ಅದೇ ಬರ್ತ್ಡೇ ಪಾರ್ಟಿ ದಿನ ರೆಕಾರ್ಡ್ ಆದಂಥ ವಿಡಿಯೋ ಆಗಿರುತ್ತೆ. ಈ ಬರ್ತ್ಡೇ ಪಾರ್ಟಿಲಿ ಗಂಡ, ಹೆಂಡತಿ, ಮಗಳು 3 ಜನ ಕೂಡ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಸ್ಕಾನ್ ಮುಖವನ್ನು ನೋಡಿ, ಅವಳು ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಮನಸ್ಸಲ್ಲಿ ಒಂಚೂರು ಕೂಡ ದ್ವೇಷ ಇರೋ ಥರ ಕಾಣಲ್ಲ. ಆದರೆ ಸೌರಭ್ಗೆ ಏನು ಗೊತ್ತು, ಮುಸ್ಕಾನ್ ತನಗಾಗಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ, ಏನೆಲ್ಲ ಸ್ಕೆಚ್ ಹಾಕಿದ್ದಾಳೆ ಅಂತ. ಸರಿ, ಈಗ ಡ್ಯಾನ್ಸ್ ಪಾರ್ಟಿ ಮುಗಿಯುತ್ತೆ. ಡ್ರಿಂಕ್ಸ್ ಮಾಡುವಂಥ ಟೈಮ್ ಆಗುತ್ತೆ. ಈ ಡ್ರಿಂಕ್ಸ್ ಮಾಡೋದಕ್ಕೆ ಮೊದಲು ಮುಸ್ಕಾನ್ ಏನು ಮಾಡಿರ್ತಾಳೆ, ಆ ಡ್ರಿಂಕ್ಸ್ನಲ್ಲಿ 1-2-3 ನಿದ್ದೆ ಬರುವಂಥ, ಮತ್ತು ಬರುವಂಥ ಮಾತ್ರೆಗಳನ್ನ ಮಿಕ್ಸ್ ಮಾಡಿರ್ತಾಳೆ. ಡ್ರಿಂಕ್ಸ್ ರೆಡಿ ಮಾಡ್ತಾಳೆ. ಸೌರಭ್ಗೆ ತೊಗೊಂಡೋಗಿ ಕೊಡ್ತಾಳೆ. ಆದರೆ ಸೌರಭ್ ಅವತ್ತು ಡ್ರಿಂಕ್ಸ್ ಮಾಡೋದಕ್ಕೆ ನಿರಾಕರಿಸ್ತಾನೆ. ಇವತ್ತು ನನ್ನ ಬರ್ತ್ಡೇ, ಇವತ್ತು ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ಇದರಿಂದಾಗಿ ಈ ಸೌರಭ್ನನ್ನು ಕೊಲೆ ಮಾಡುವಂಥ ಪ್ಲಾನ್ ಅವತ್ತು ಫೇಲ್ ಆಗಿಬಿಡುತ್ತೆ. ಇದಾಗಿ ಮತ್ತೆ ಬೆಳಗಾಗುತ್ತೆ. ಮುಸ್ಕಾನ್ ಹೋಗಿ ಸಾಹಿಲ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾಳೆ. ನಿನ್ನೆ ರಾತ್ರಿ ಸೌರಭ್ ಡ್ರಿಂಕ್ಸ್ ಮಾಡದೇ ಇರೋದನ್ನು ಅವ್ನ ಮುಂದೆ ಹೇಳ್ಕೊತಾಳೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ನೆಕ್ಸ್ಟ್ ಐಡಿಯಾ ಯಾವುದು ಅಂತ ಇವರಿಬ್ಬರು ಸೇರಿ ಒಂದು ಐಡಿಯಾ ಮಾಡ್ತಾರೆ. ಅದರಂತೆ ಈಗ ಫೆಬ್ರವರಿ 25 ಕಳೆದು ಮಾರ್ಚ್ 3ನೇ ತಾರೀಕು ಬರುತ್ತೆ. ಈ 3ನೇ ತಾರೀಕಿಗೆ ಮುಸ್ಕಾನ್ ಮಗಳ ಕೊನೆ ಎಕ್ಸಾಮ್ ಇರುತ್ತೆ. ಮುಸ್ಕಾನ್ ಸೌರಭ್ಗೆ ಏನು ಹೇಳಿರ್ತಾಳೆ, ಈ ಎಕ್ಸಾಮ್ ಮುಗಿದ ನಂತರ ತನ್ನ ಮಗಳನ್ನ ತನ್ನ ತಾಯಿ ಮನೆಗೆ ಬಿಟ್ಬಿಟ್ಟು ನಾವಿಬ್ಬರು ಸುತ್ತಾಡೋದಕ್ಕೆ ಹೋಗೋಣ ಅಂತ ಹೇಳಿರ್ತಾಳೆ. ಸೌರಭ್ ಕೂಡ ಸರಿ ಅಂತ ಒಪ್ಕೋತಾನೆ. ಅದರಂತೆ ತನ್ನ ಮಗಳನ್ನ ಸ್ಕೂಲ್ ಕರ್ಕೊಂಡೋಗಿ ಬಿಡ್ತಾನೆ. ಎಕ್ಸಾಮ್ ಮುಗಿದ ನಂತರ ತನ್ನ ಮಗಳನ್ನ ಕರ್ಕೊಂಡು ಬಂದು ಮುಸ್ಕಾನ್ ತಾಯಿ ಮನೆಗೆ ಬಿಟ್ಬಿಟ್ಟು ಮನೆಗೆ ವಾಪಸ್ ಬರ್ತಾನೆ. ಸಂಜೆ ಆಗ್ತಾ ಇದ್ದಂತೆ ಮುಸ್ಕಾನ್ ಸೌರಭ್ಗೆ ಕೈಮಾ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕಾಗಿ ಕೈಮಾ ರೆಡಿ ಮಾಡ್ತಾಳೆ. ಆ ಕೈಮಾದಲ್ಲಿ ಮತ್ತು ಬರುವಂಥ ಅಂದರೆ ನಿದ್ದೆ ಬರುವಂಥ ಮಾತ್ರೆಗಳನ್ನ ಹಾಕ್ಬಿಡ್ತಾಳೆ. ಸೌರಭ್ ತುಂಬ ಖುಷಿಯಾಗಿ ಆ ಕೈಮಾವನ್ನು ತಿಂತಾನೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬಂದು ಮಲಗಿರ್ತಾನೆ. ಹೀಗೆ ಸೌರಭ್ ಮಲಗಿರೋದನ್ನು ಮುಸ್ಕಾನ್ ಗಮನಿಸ್ತಾಳೆ. 1-2-3 ಸಲ ಅವನಿಗೆ ಮಾತಾಡಿಸಿ ನೋಡ್ತಾಳೆ. ಆದರೆ ಅವನಿಗೆ ಮೈ ಮೇಲೆ ಪ್ರಜ್ಞೆ ಇರಲ್ಲ. ರಾತ್ರಿ 12 ಗಂಟೆ ಹೊತ್ತಿಗೆ ಮುಸ್ಕಾನ್ ಸಾಹಿಲ್ಗೆ ಫೋನ್ ಮಾಡ್ತಾಳೆ. ಸೌರಭ್ ಈಗ ಮಲಗಿದ್ದಾನೆ, ಮನೆಗೆ ಬರ್ಬೋದು ಅಂತ ಹೇಳ್ತಾಳೆ. ಅದರಂತೆ ಸಾಹಿಲ್ ಮನೆಗೆ ಬರ್ತಾನೆ. ಹೀಗೆ ಬಂದಂಥವನು ಸೌರಭ್ ಮೊದಲು ಒಳ್ಳೆ ನಿದ್ದೆಲಿದ್ದಾನ ಅಂತ ನೋಡಿ ಕನ್ಫರ್ಮ್ ಮಾಡ್ಕೋತಾನೆ. ಆನಂತರ ಮುಸ್ಕಾನ್ಗೆ ಅವೆರಡು ಚಾಕುಗಳನ್ನ ಎತ್ಕೊಂಡು ಬರೋದಕ್ಕೆ ಹೇಳ್ತಾನೆ. ಮುಸ್ಕಾನ್ ಹೋಗಿ ಅವೆರಡು ಚಾಕುಗಳನ್ನ ಎತ್ಕೊಂಡು ಬರ್ತಾಳೆ. ಅವಳ ಕೈನಿಂದ ಅವೆರಡು ಚಾಕುಗಳನ್ನ ಇಸ್ಕೊಂಡು ಮೊದಲು ಚೆಕ್ ಮಾಡ್ತಾನೆ, ತುಂಬ ಶಾರ್ಪ್ ಆಗಿದೆ ಅಂತ. ಅವೆರಡು ಚಾಕುಗಳು ತುಂಬ ಶಾರ್ಪ್ ಆಗಿರುತ್ತೆ. ಮುಸ್ಕಾನ್ ಕೈಲಿ ಕೊಡ್ತಾನೆ, ಇವನ ಕತ್ಕುಯಿ ಅಂತ ಹೇಳ್ತಾನೆ. ಆದರೆ ಮುಸ್ಕಾನ್ಗೆ ಧೈರ್ಯ ಸಾಕಾಗ್ತಾ ಇರಲ್ಲ. ಅದಕ್ಕಾಗಿ ಸಾಹಿಲ್ಗೆ ಹೇಳ್ತಾಳೆ, ನನ್ನ ಕೈಯಿಂದ ಆಗಲ್ಲ, ನೀನೇ ಚುಚ್ಚು ಅಂತ ಹೇಳ್ತಾಳೆ. ಅದಕ್ಕೆ ಸಾಹಿಲ್ ಹೇಳ್ತಾನೆ, ಇವನು ನಿನಗೆ ತಾನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಿದ್ದು, ಅದಕ್ಕಾಗಿ ಮೊದಲು ನೀನೇ ಇವನ ಎದೆಗೆ ಚುಚ್ಚಬೇಕು ಅಂತ ಹೇಳ್ತಾನೆ. ಸರಿ ಅಂತ ಮುಸ್ಕಾನ ಚಾಕುವನ್ನು ತಂದು ಸೌರಭ್ನ ಎದೆ ಮೇಲೆ ಈ ಥರ ಇಟ್ಟಿರ್ತಾಳೆ. ಆದರೆ ಅದನ್ನು ಪ್ರೆಸ್ ಮಾಡೋದಕ್ಕೆ ಧೈರ್ಯ ಸಾಕಾಗ್ತಾ ಇರಲ್ಲ. ಸಾಹಿಲ್ ನೋಡ್ತಾನೆ, ಅವಳು ಬರೀ ಚಾಕುವನ್ನು ಹಿಡ್ಕೊಂಡು ನಿಂತಿದ್ದಾಳೆ, ಆದರೆ ಆ ಚಾಕುವನ್ನು ಚುಚ್ತಾ ಇಲ್ಲ. ಸಾಹಿಲ್ ಬರ್ತಾನೆ, ಆ ಚಾಕುವಿನ ಮೇಲೆ ಜೋರಾಗಿ ಹೊಡಿತಾನೆ. ಆ ಥರ ಯಾವಾಗ ಹೊಡಿತಾನೆ ಆ ಚಾಕು ಆ ಎದೆ ಒಳಗಡೆ ಇಳಿಯುತ್ತೆ. ಆ ಚಾಕುವನ್ನು ಮತ್ತೆ ಹೊರಗಡೆ ತೆಗಿತಾರೆ. ಬ್ಯಾಕ್ ಟು ಬ್ಯಾಕ್ 2-3 ಸಲ ಚುಚ್ತಾರೆ.
ತುಂಬ ಡೀಪಾಗಿ ಚುಚ್ತಾರೆ. ರಾತ್ರಿ 12 ಗಂಟೆ ಹೊತ್ತಾಗಿರುತ್ತೆ. ಸೌರಭ್ ಸ್ವಲ್ಪ ಕಿರ್ಚಾಡಿದ್ರು ಕೂಡ ಹೊರಗಡೆ ಯಾರಿಗೂ ಕೇಳಿಸಲ್ಲ. ಅದು ಅಲ್ಲದೆ ಇವರು ಎದೆ ಭಾಗದಲ್ಲಿ ತುಂಬ ಡೀಪಾಗಿ ಚುಚ್ಚಿರ್ತಾರೆ. ಸ್ವಲ್ಪ ಹೊತ್ತಲ್ಲಿ ಸೌರಭ್ ತೀರ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಸೌರಭ್ನ ಬಾಡಿ ಕೋಲ್ಡ್ ಆಗ್ತಾ ಬರುತ್ತೆ. ಇವರಿಬ್ಬರು ಸೇರಿ ಸೌರಭ್ನ ಡೆಡ್ ಬಾಡಿಯನ್ನು ಬಾತ್ರೂಮ್ಗೆ ಹೇಳ್ಕೊಂಡು ಹೋಗ್ತಾರೆ. ಸಾಹಿಲ್ ಒಂದು ಚಾಕು ತಗೋತಾನೆ. ಮೊದಲು ಸೌರಭ್ನ ಕತ್ಕೊಯ್ತಾನೆ. ಆನಂತರ ಸೌರಭ್ನ 2 ಹಸ್ತಗಳನ್ನ ಕುಯ್ತಾನೆ. ಇಷ್ಟು ಮಾಡೋ ಹೊತ್ತಿಗೆ ಸಾಹಿಲ್ ಸುಸ್ತಾಗ್ಬಿಡ್ತಾನೆ. ಯಾಕೆಂದರೆ ಅವನು ಮೊದಲೇ ನಶೇಡಿ, ಅವನಲ್ಲಿ ಅಷ್ಟು ಎನರ್ಜಿ ಇರಲ್ಲ. ಈಗ ಮುಸ್ಕಾನ್ ಸೌರಭ್ನ ಬಾಡಿಯನ್ನು ಪೀಸ್ ಮಾಡೋದಕ್ಕೆ ಹೋಗ್ತಾಳೆ. ಅವಳು ಸ್ವಲ್ಪ ಹೊತ್ತು ಎಲ್ಲೆಲ್ಲ ಕುಯ್ತಾಳೆ. ಆನಂತರ ಅವಳಿಗೂ ಕೂಡ ಸುಸ್ತಾಗ್ಬಿಡುತ್ತೆ. ಸ್ನೇಹಿತರೆ, ಇವರ ಪ್ಲಾನಿಂಗ್ ಏನಿರುತ್ತೆ ಅಂದರೆ ಸೌರಭ್ನ ಬಾಡಿಯನ್ನು ಪೀಸ್ಗಳಾಗಿ ಮಾಡಿ ಬ್ಯಾಗ್ಗಳಲ್ಲಿ ತುಂಬ್ಕೊಂಡು ಹೋಗಿ ದೂರ ಡಂಪ್ ಮಾಡೋಣ ಅಂತ. ಆದರೆ ಇವರಲ್ಲಿ ಅಷ್ಟು ಎನರ್ಜಿ ಇರಲ್ಲ. ಆ ಕೆಲಸವನ್ನು ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಆ ಡೆಡ್ ಬಾಡಿಯನ್ನು ಬೆಡ್ರೂಮ್ಗೆ ಹೇಳ್ಕೊಂಡು ಬರ್ತಾರೆ. ಮಂಚದ ಕೆಳಗಡೆ ತೋರಿಸ್ತಾರೆ. ಇಷ್ಟೆಲ್ಲ ಆದ ನಂತರ ಸಾಹಿಲ್ ತಾನು ರೆಡಿ ಮಾಡಿ ಇಟ್ಟಿದ್ದಂತಹ ಬ್ಯಾಗನ್ನು, ಅಂದರೆ ತಲೆ ಮತ್ತು 2 ಕೈಗಳಿದ್ದಂಥ ಬ್ಯಾಗನ್ನು ಕೈಯಲ್ಲಿ ಹಿಡ್ಕೊತಾನೆ. ತನ್ನ ರೂಮ್ಗೆ ಹೊರಟೋಗ್ತಾನೆ. ಇದೆಲ್ಲ ಮಾಡೋ ಹೊತ್ತಿಗೆ ರಾತ್ರಿ 3 ಗಂಟೆ ಆಗಿರುತ್ತೆ. ಸಾಹಿಲ್ ಹೋಗಿ ತನ್ನ ರೂಮಲ್ಲಿ ಮಲಗಿರ್ತಾನೆ. ಇಲ್ಲಿ ಮುಸ್ಕಾನ್ ಬೆಡ್ರೂಮಲ್ಲಿ ಅದೇ ಬೆಡ್ ಮೇಲೆ ಮಲಗಿರ್ತಾಳೆ. ಬೆಡ್ ಮೇಲೆ ಮಲಗಿರ್ತಾಳೆ. ಬೆಡ್ನ ಕೆಳಗಡೆ ಇವಳ ಗಂಡನ ಡೆಡ್ ಬಾಡಿ ಇರುತ್ತೆ. ಅದನ್ನು ನೆನೆಸ್ಕೊಂಡು ಮುಸ್ಕಾನ್ಗೆ ಭಯ ಆಗ್ತಾ ಇರುತ್ತೆ. ನಿದ್ದೆ ಬರ್ತಾ ಇರಲ್ಲ. ಸಾಹಿಲ್ಗೆ ಫೋನ್ ಮಾಡ್ತಾಳೆ, ನನಗೆ ಭಯ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಅಂತ. ಅದಕ್ಕೆ ಸಾಹಿಲ್ ನನ್ನ ರೂಮ್ಗೆ ಬಂದ್ಬಿಡು ಅಂತ ಹೇಳ್ತಾನೆ. ಮುಸ್ಕಾನ್ ತನ್ನ ಮನೆಯನ್ನು ಲಾಕ್ ಮಾಡಿಕೊಂಡು ಸಾಹಿಲ್ನ ರೂಮ್ಗೆ ಹೋಗಿ ಮಲಗ್ತಾಳೆ. ಈಗ ಅಲ್ಲಿ ಬೆಳಗಾಗುತ್ತೆ. ಹೀಗೆ ಬೆಳಗಾದ ನಂತರ ಇವೆರಡೂ ಜೋಂಬಿಗಳು, ಸ್ನೇಹಿತರೆ ನಾನು ಆಗ್ಲಿಂದ ಇವರಿಬ್ಬರಿಗೆ ಜೋಂಬಿಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಈ ಗಾಂಜಾ ಡ್ರಗ್ಸ್ ಇದಕ್ಕೆಲ್ಲ ಅಡಿಕ್ಟ್ ಆಗದಂಥ ಮುಖ ಒಂಥರ ಜೋಂಬಿಗಳ ಥರನೇ ಕಾಣ್ತಾ ಇರುತ್ತೆ. ಅವರ ವರ್ತನೆ ಕೂಡ ಜೋಂಬಿಗಳ ಥರನೇ ಇರುತ್ತೆ. ಅವ್ರಿಗೆ ಪ್ರಪಂಚದ ಜ್ಞಾನ ಇರಲ್ಲ. ಅವರು ತಮ್ಮಲ್ಲೇ ಒಂಥರ ಸೈಕೋಗಳ ಥರ ಆಗ್ಬಿಟ್ಟಿರ್ತಾರೆ. ಇವರಿಬ್ಬರು ಕೂಡ ಸೇಮ್ ಜೋಂಬಿಗಳ ಥರ ಆಗ್ಬಿಟ್ಟಿರ್ತಾರೆ. ಈಗ ಇವೆರಡು ಜೋಂಬಿಗಳು ಸಾಹಿಲ್ನ ರೂಮಿಂದ ಹೊರಡ್ತಾರೆ. ಸೌರಭ್ನ ಮನೆ ಕಡೆ ಬರ್ತಾ ಇರ್ತಾರೆ. ಈ ಥರ ಬರುವಾಗ ಸಾಹಿಲ್ ಮತ್ತೆ ರಾತ್ರಿ ಹಿಡ್ಕೊಂಡು ಬಂದಿದ್ದಂಥ ಬ್ಯಾಗನ್ನು ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ. ಆ ಬ್ಯಾಗಲ್ಲಿ ತಲೆ ಮತ್ತು 2 ಕೈಗಳಿರುತ್ತೆ. ಇವನು ಆ ಬ್ಯಾಗನ್ನು ಯಾವ ಥರ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ ಅಂದರೆ, ಇವನೇನೋ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವನು ಆ ಬ್ಯಾಗಲ್ಲಿ ಚಿನ್ನ, ವಜ್ರ ಇದೆಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಆ ಥರ ಅಲ್ಲಿಂದ ಅಲ್ಲಿಗೆ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಈಗ ಅವೆಲ್ಲ ಪಾರ್ಸಲನ್ನು ತಗೊಂಡು ಸೌರಭ್ನ ಮನೆಗೆ ಬರ್ತಾರೆ. ಈಗ ಮನೆಗೆ ಬಂದು ಇವರಿಬ್ಬರು ಸುಮಾರು ಹೊತ್ತು ಯೋಚನೆ ಮಾಡ್ತಾರೆ, ಈ ಡೆಡ್ ಬಾಡಿಗೆ ಏನು ಮಾಡಬೇಕು ಅಂತ. ಇವರು ನಾನಾ ಥರ ಪ್ಲಾನ್ಗಳನ್ನ ಇವರೇ ಮಾಡ್ತಾ ಇರ್ತಾರೆ. ಆನಂತರ ಈ ಥರ ಸಿಹಾಕೋತೀವಿ ಅಂತ ಆ ಪ್ಲಾನನ್ನು ಇವರೇ ಫೇಲ್ ಮಾಡ್ಕೋತಾ ಇರ್ತಾರೆ. ಇದೇ ಥರ ಯೋಚನೆ ಮಾಡ್ತಾ ಸಾಹಿಲ್ನ ದೃಷ್ಟಿಯಲ್ಲಿ ಒಂದು ಡ್ರಮ್ ಇರುತ್ತೆ. ಆ ಡ್ರಮ್ನ ಮೇಲೆ ಬೀಳುತ್ತೆ. ಮುಸ್ಕಾನ್ಗೆ ಹೇಳ್ತಾನೆ, ನೀನು ಹೋಗಿ 1 ಮೂಟೆ ಸಿಮೆಂಟ್ ತೊಗೊಂಡು ಬಾ ಅಂತ ಹೇಳ್ತಾನೆ. ಸರಿ ಅಂತ ಮುಸ್ಕಾನ್ ಹೋಗ್ತಾಳೆ. 1 ಮೂಟೆ ಸಿಮೆಂಟ್ ತೊಗೊಂಡು ಬರ್ತಾಳೆ. ಇವರ ಮನೆ ಮುಂದೆ ಒಂದು ಚರಂಡಿ ಕೆಲಸ ನಡೀತಾ ಇರುತ್ತೆ. ಸಾಹಿಲ್ ಹೋಗಿ ಸ್ವಲ್ಪ ಮರಳನ್ನು ಎತ್ಕೊಂಡು ಬರ್ತಾನೆ. ಮುಸ್ಕಾನ್ಗೆ ಹೇಳ್ತಾನೆ, ಇಷ್ಟು ಸಿಮೆಂಟ್ ಸಾಕಾಗಲ್ಲ, ಇನ್ನೊಂದು ಮೂಟೆ ತೊಗೊಂಡು ಬಾ ಅಂತ ಹೇಳ್ತಾನೆ. ಮುಸ್ಕಾನ್ ಹೋಗಿ ಇನ್ನೊಂದು ಮೂಟೆ ಸಿಮೆಂಟ್ ತೊಗೊಂಡು ಬರ್ತಾಳೆ. ಸಾಹಿಲ್ 2 ಮೂಟೆಗಳನ್ನ ಕಲಿಸ್ತಾನೆ. ಆ ನಂತರ ಮೊದಲು ಸೌರಭ್ನ ಡೆಡ್ ಬಾಡಿಯನ್ನು ಆ ಡ್ರಮ್ ಒಳಗಡೆ ಹಾಕ್ತಾನೆ. ಇದೆಲ್ಲ ಒಂಥರ ಕಾಂಕ್ರೀಟ್ ಥರ ಮಾಡಿರ್ತಾನೆ. ಆ ಡ್ರಮ್ ಒಳಗಡೆ ಒಯ್ತಾನೆ. ಇದಾದ ನಂತರ ಇವನು ಆ ಬ್ಯಾಗಲ್ಲಿ ತಂದಿದ್ದಂಥ ಆ ತಲೆ ಮತ್ತು 2 ಕೈಗಳನ್ನ ಅದೇ ಡ್ರಮ್ಮಲ್ಲಿ ಹಾಕ್ತಾನೆ. ಮತ್ತೆ ಕಾಂಕ್ರೀಟ್ ಒಯ್ತಾನೆ. ಡ್ರಮ್ ಫುಲ್ ಆಗಿಬಿಡುತ್ತೆ. ಇದಾದ ನಂತರ ಇವರಿಬ್ಬರು ತುಂಬ ಕಷ್ಟಪಟ್ಟು ಆ ಡ್ರಮ್ಮನ್ನು ಒಂದು ಮೂಲೆವರೆಗೆ ತಳ್ಕೊಂಡು ಹೋಗ್ತಾರೆ. ಆ ಮೂಲೆಯಲ್ಲಿ ಹಾಗೆ ಬಿಟ್ಬಿಡ್ತಾರೆ. ಈಗ ಇವರು ಯಾವ ಥರ ಪ್ಲಾನ್ ಮಾಡಿದ್ರೋ ಆ ಥರ ಇವರ ಪ್ಲಾನ್ ಸಕ್ಸಸ್ ಆಗಿರುತ್ತೆ. ಮಿಷನ್ ಸಕ್ಸಸ್ಫುಲ್ ಆಗಿರುತ್ತೆ. ಇಷ್ಟೆಲ್ಲ ಆದ ನಂತರ ಈ ಸಕ್ಸಸ್ಗೆ ಒಂದು ಪಾರ್ಟಿ ಬೇಕಲ್ವಾ. ಅದಕ್ಕಾಗಿ ಮುಸ್ಕಾನ್ ತನ್ನ ಫೋನ್ ತೆಗಿತಾಳೆ. ಅದೇ ಮೀರಟ್ನಲ್ಲಿ ಶಿವ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಒಂದು ಟ್ರಾವೆಲ್ ಕಂಪ್ನಿ ಇರುತ್ತೆ. ಅಲ್ಲಿಗೆ ಫೋನ್ ಮಾಡಿ ಒಂದು ಕಾರ್ ಬಾಡಿಗೆಗೆ ತಗೋತಾಳೆ. ಟ್ರಾವೆಲ್ ಕಂಪ್ನಿಯವರು ಕೇಳ್ತಾರೆ ಕಾರ್ ಯಾವ ಕಾರಣಕ್ಕೆ ಅಂತ. ಅದಕ್ಕೆ ಹನಿಮೂನ್ಗೆ ಹೋಗೋದಕ್ಕೆ ಕಾರ್ ಬೇಕು ಅಂತ ಒಂದು ಕಾರಣ ಕೊಡ್ತಾಳೆ. ಈಗ ಸರಿ ಅಂತ 3ನೇ ತಾರೀಕು ಕೊಲೆ ಆಗಿರುತ್ತೆ. 4ನೇ ತಾರೀಕು ಸಂಜೆ ಇವರಿಬ್ರು ಹನಿಮೂನ್ಗೆ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಸಂಜೆ 7:30ಕ್ಕೆ ಸರಿಯಾಗಿ ಕಾರ್ ಮುಸ್ಕಾನ್ನ ಮನೆ ಮುಂದೆ ಬಂದು ನಿಲ್ಲುತ್ತೆ. ಸಾಹಿಲ್ ಮೊದಲು ಒಂದು ಬ್ಯಾಗ್ ಹಿಡ್ಕೊಂಡು ಬಂದು ಆ ಕಾರನ್ನು ಹತ್ತು ಕೂತ್ಕೋತಾನೆ. ಒಂದು 5-10 ನಿಮಿಷ ಆಗುತ್ತೆ. ಮುಸ್ಕಾನ್ ಇನ್ನೂ ಬರಲ್ಲ. ಯಾಕೆಂದರೆ ಮೇಡಮ್ ಅಲ್ಲಿ ಮೇಕಪ್ ಮಾಡ್ತಾ ಇರ್ತಾರೆ, ರೆಡಿ ಆಗ್ತಾ ಇರ್ತಾರೆ. ಸರಿ ಅಂತ ಒಂದು 10 ನಿಮಿಷ ಆದಮೇಲೆ ಮುಸ್ಕಾನ್ ಕೂಡ ಬಂದು ಆ ಕಾರಲ್ಲಿ ಹತ್ತು ಕೂತ್ಕೋತಾಳೆ. ಗಂಡನನ್ನು ಕುಯ್ದು ಪೀಸ್ಗಳಾಗಿ ಡ್ರಮ್ಮಲ್ಲಿಟ್ಟು ಈ ಮೇಡಮ್ ಈಗ ಹನಿಮೂನ್ಗೆ ಹೊರಟೇ ಬಿಡ್ತಾರೆ. ಇಲ್ಲಿಂದ ಇವರು ಮೊದಲು ಮನಾಲಿಗೆ ಹೋಗ್ತಾರೆ. ಆನಂತರ ಶಿಮ್ಲಾಗೆ ಹೋಗ್ತಾರೆ. ಮಾರ್ಚ್ 13ಕ್ಕೆ ಕಸೋಲಿಗೆ ಬಂದು ಇಳಿತಾರೆ. ಕಸೋಲಿನಲ್ಲಿ ಒಂದು ರೂಮ್ ಬುಕ್ ಮಾಡ್ಕೋತಾರೆ. ಆ ಕಾರ್ ಡ್ರೈವರ್ ಅಜಯ್ ಸಿಂಗ್ ಹೇಳೋ ಪ್ರಕಾರ ಇವರು ಆ ರೂಮ್ ಬುಕ್ ಮಾಡಿದ ನಂತರ ಆ ರೂಮ್ಗೆ ಯಾರೂ ಬರೋ ಹಾಗಿಲ್ಲ, ಹೋಗೋ ಹಾಗಿಲ್ಲ. ಇವರೇನಾದರೂ ತಿನ್ನಬೇಕಂದ್ರೆ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡ್ತಾರೆ, ತಮ್ಮ ರೂಮ್ಗೆ ತರಿಸ್ಕೋತಾರೆ. ಸಂಜೆ ಆಗ್ತಾ ಇದ್ದಂತೆ ಇವರಿಬ್ಬರು ತಮ್ಮ ರೂಮಿಂದ ಹೊರಗಡೆ ಬರ್ತಾರೆ. ಇದೇ ಥರ ಇವರಿಬ್ಬರು ಒಂದ್ಸಲ ಸಂಜೆ ಹೊತ್ತಲ್ಲಿ ಸುತ್ತಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾರೆ. 9:30-10 ಗಂಟೆ ಹೊತ್ತಿಗೆ ಇವರಿಬ್ಬರು ತುಂಬ ಟೈಟ್ ಆಗಿಬಿಡ್ತಾರೆ.
ತುಂಬ ಕಷ್ಟಪಟ್ಟು ಅಜಯ್ ಸಿಂಗ್ಗೆ ಫೋನ್ ಮಾಡ್ತಾರೆ. ನಾವು ಇಂಥ ಕಡೆ ಇದ್ದೀವಿ, ನಾವು ತುಂಬ ಟೈಟ್ ಆಗಿದ್ದೀವಿ, ನಮ್ಮನ್ನು ಬಂದು ಪಿಕಪ್ ಮಾಡ್ಕೊ ಅಂತ. ಸರಿ ಅಂತ ಅಜಯ್ ಸಿಂಗ್ ತನ್ನ ಕಾರನ್ನು ಎತ್ಕೊಂಡು ಇವರಿಬ್ಬರು ಹೇಳಿದಂತಹ ಸ್ಪಾಟ್ಗೆ ಹೋಗೋದಕ್ಕೆ ಅಂತ ಹೊರಡ್ತಾನೆ. ಹೀಗೆ ಹೋಗುವಾಗ ಎಲ್ಲೋ ಒಂದು ಕಡೆ ರಸ್ತೆ ಜಾಮ್ ಆಗಿರುತ್ತೆ, ಕಾರ್ ಅಲ್ಲಿವರೆಗೆ ಹೋಗೋದಕ್ಕಾಗಲ್ಲ. ಆದರೆ ಇಲ್ಲಿ ಇವೆರಡು ಜೊಂಬಿಗಳು ತುಂಬ ಟೈಟ್ ಆಗಿರ್ತಾರೆ. ಅದ್ಯಾವುದೋ ರಸ್ತೆ ಪಕ್ಕದಲ್ಲಿ ಮೈ ಮೇಲೆ ಜ್ಞಾನ ಇಲ್ಲದೆ ಹಾಗೆ ಬಿದ್ದಿರ್ತಾರೆ. ಮಧ್ಯರಾತ್ರಿಲಿ ಇವರಿಬ್ಬರಿಗೆ ಸ್ವಲ್ಪ ಜ್ಞಾನ ಬರುತ್ತೆ. ಅಲ್ಲಿಂದ ಎದ್ದು ಆ ಹೋಟೆಲ್ನ ರೂಮ್ಗೆ ಅರ್ಧರಾತ್ರಿಲಿ ಎದ್ದು ಬರ್ತಾರೆ. ಇದೇ ಥರ ಮಾರ್ಚ್ 15ಕ್ಕೆ ಮುಸ್ಕಾನ್ ಒಂದ್ಸಲ ಅಜಯ್ ಸಿಂಗ್ಗೆ ಅಂದರೆ ಆ ಕಾರ್ ಡ್ರೈವರ್ಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಳೆ. ಆ ಮೆಸೇಜಲ್ಲಿ ಏನಿರುತ್ತೆ ಅಂದರೆ ಮಾರ್ಚ್ 15ಕ್ಕೆ ಈ ಸಾಹಿಲ್ನ ಬರ್ತ್ಡೇ ಇರುತ್ತೆ. ಅದಕ್ಕಾಗಿ ಅಜಯ್ ಸಿಂಗ್ ಎಲ್ಲೋ ಒಂದು ಕಡೆ ಕೇಕ್ ತರಬೇಕು. ಆದರೆ ಆ ಕೇಕ್ ತಂದಿದ್ದೀನಿ ಅಂತ ಸಾಹಿಲ್ಗೆ ಗೊತ್ತಾಗಬಾರ್ದು. ಮುಸ್ಕಾನ್ ಅದನ್ನು ಸರ್ಪ್ರೈಸ್ ಆಗಿ ಕೊಡಬೇಕು. ಮೊದಲು ಆ ಕೇಕ್ ಮೇಲೆ ಬಾಬಾ ಅಂತ ಬರ್ಸು ಅಂತ ಹೇಳಿರ್ತಾಳೆ. ಆ ನಂತರ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಒಂದು ಮೆಸೇಜ್ ಮಾಡ್ತಾಳೆ, ಆ ಕೇಕ್ ಮೇಲೆ ಶಂಕರ್ ಅಂತ ಬರ್ಸು ಅಂತ ಹೇಳ್ತಾಳೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡಿ ಅವರಿಬ್ಬರು ಶಂಕರ್ ಅಂತ ಬರ್ಸಿರುವಂಥ ಒಂದು ಕೇಕನ್ನು ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮುಸ್ಕಾನ್ ಇನ್ನೊಂದು ಗೇಮ್ ಆಡ್ತಾಳೆ. ತಾನು ಮನೆಯಿಂದ ಹೊರಡುವಾಗ ಸೌರಭ್ನ ಹತ್ರ ಒಂದು ಮೊಬೈಲ್ ಇರುತ್ತೆ, ಅದನ್ನು ಎತ್ಕೋತಾಳೆ. ಸೌರಭ್ನ ಹತ್ರ ಒಂದು ATM ಕಾರ್ಡ್ ಇರುತ್ತೆ, ಅದನ್ನು ಎತ್ಕೋತಾಳೆ. ಸೌರಭ್ನ ಹತ್ರ ಒಂದು ಬ್ಯಾಂಕ್ ಪಾಸ್ಬುಕ್ ಇರುತ್ತೆ, ಅದನ್ನು ಎತ್ಕೋತಾಳೆ. ಇಷ್ಟನ್ನೆಲ್ಲ ಇಟ್ಕೊಂಡು ಈಗ ಮುಸ್ಕಾನ್ ಒಂದು ಗೇಮ್ ಸ್ಟಾರ್ಟ್ ಮಾಡ್ತಾಳೆ. ಯಾವ ಥರ ಅಂದರೆ ಮುಸ್ಕಾನ್ ಸೌರಭ್ನ ಫೋನಿಂದ ಸೌರಭ್ನ ಅಣ್ಣ ಮತ್ತು ತಮ್ಮದಿರಿಗೆ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾಳೆ. ಈಗ ನಾವು ಮನಾಲಿಗೆ ಹೋಗ್ತಾ ಇದ್ದೀವಿ, ಈಗ ನಾವು ಶಿಮ್ಲಾಗೆ ಹೋಗ್ತಾ ಇದ್ದೀವಿ, ಈಗ ನಾವು ಕಸೋಲಿಗೆ ಹೋಗ್ತಾ ಇದ್ದೀವಿ, ಈ ಥರ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾಳೆ. ಇಲ್ಲಿ ಸೌರಭ್ನ ಮನೆಯವರು ಕೂಡ ಸೌರಭ್ ಅಪರೂಪಕ್ಕೆ ಬಂದಿದ್ದಾನೆ, ತನ್ನ ಹೆಂಡತಿನ ಕರ್ಕೊಂಡು ಸುತ್ತಾಡೋದಕ್ಕೆ ಹೋಗಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಇದೇ ತರ ಮೆಸೇಜ್ ಮಾಡ್ತಾ ಮಾಡ್ತಾ ಮುಸ್ಕಾನ್ ಸೌರಭ್ನ ಮನೆಯವರಿಗೆ ದಿಕ್ ತಪ್ಪಿಸ್ತಾ ಬರ್ತಾ ಇರ್ತಾಳೆ. ಆದ್ರೆ ಬರ್ತಾ ಬರ್ತಾ ಹೋಲಿ ಹಬ್ಬ ಬರುತ್ತೆ. ಸೌರಭ್ನ ಮನೆಯವರು ಸರಿ, ನೀವು ಸುತ್ತಾಡಿದ್ ಸಾಕು, ಹೋಲಿ ಹಬ್ಬ ಬರ್ತಾ ಇದೆ, ಹೋಲಿ ಹಬ್ಬಕ್ಕೆ ಮನೆಗೆ ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಮುಸ್ಕಾನ್ ಸೌರಭ್ ಹೇಳೋ ತರ ಇಲ್ಲ, ನಮ್ಮ ಟೂರ್ ಇನ್ನೂ ಮುಗ್ದಿಲ್ಲ, ನಾವು ಹೋಲಿ ಹಬ್ಬಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಈ ಹೋಲಿ ಹಬ್ಬ ಅಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ಆಚರಿಸುವಂತ ಹಬ್ಬ ಅಲ್ಲ. ನೀವು ನೋಡಿರ್ತೀವಿ, ಚಿಕ್ಕ ಮಕ್ಕಳು ಯುವಕರು ಮಾತ್ರ ಈ ಹೋಲಿ ಹಬ್ಬವನ್ನು ಆಚರಿಸ್ತಾರೆ. ಇದು 1 ದಿನ 2 ದಿನದಲ್ಲಿ ಮುಗ್ದೋಗುತ್ತೆ. ಆದರೆ ಕರ್ನಾಟಕದಲ್ಲಿ ಹೋಲಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗಿ 1 ತಿಂಗಳವರೆಗೆ ಸೆಲೆಬ್ರೇಷನ್ ಮಾಡುವಂತಹ ಹಬ್ಬ ಇದು. ಈ ಹಬ್ಬಕ್ಕೆ ಯಾರು ಕೂಡ ಮಿಸ್ ಮಾಡುವಂತಿಲ್ಲ. ಈಗ ಇಲ್ಲಿ ಸೌರಭ್ಗೆ ಹೋಲಿ ಹಬ್ಬಕ್ಕೆ ವಾಪಸ್ ಬಾ ಅಂದರೆ ಸೌರಭ್ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಇದು ಕೂಡ ಸೌರಭ್ನ ಮನೆಯವರಿಗೆ ಸ್ವಲ್ಪ ಅನುಮಾನ ಇರುತ್ತೆ. ಹೀಗೆ ಬರ್ತಾ ಬರ್ತಾ ಹೋಲಿ ಹಬ್ಬ ಕೂಡ ಬಂದ್ಬಿಡುತ್ತೆ. ಅವತ್ತು ಸೌರಭ್ ಮನೆಗೆ ಬರಲ್ಲ. ಆದರೆ ಇಲ್ಲಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡಿ, ಈ ಜೋಂಬಿಗಳು ಅವತ್ತು ಹೋಲಿ ಹಬ್ಬವನ್ನು ಎಷ್ಟು ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ, ಯಾವ ಮಟ್ಟಕ್ಕೆ ಆಚರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವರಿಬ್ಬರು ಇರುವಂಥ ಈ ಕ್ಲೋಸಪ್ ಅನ್ನು ನೋಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇವರಿಬ್ರು ಮಧ್ಯೆ ಅಫೇರ್ ಇದೆ. ಇವರಿಬ್ರು ಅಲ್ಲಿ ಒಂದು ಕೊಲೆ ಮಾಡಿ ಒಂದು ಡೆಡ್ ಬಾಡಿಯನ್ನು ಡ್ರಮ್ಮಲ್ಲಿ ಹಾಕಿ ಬಂದಿದ್ದಾರೆ ಅಂತ ನೋಡಿ ಯಾವ ಮಟ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ಹೀಗೆ ಇವರಿಬ್ರು ಎಂಜಾಯ್ ಮಾಡ್ತಾ ಮಾಡ್ತಾ ಇವರಿಬ್ರು 84,000 ರೂಪಾಯಿ ತಂದಿರ್ತಾರೆ. ಅದು ಈಗ ಖಾಲಿ ಆಗ್ತಾ ಬರುತ್ತೆ. ಈಗ ಇವರಿಬ್ರು ಪಾರ್ಟಿ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂದರೆ ದುಡ್ಡು ಬೇಕು. ಇವರಿಬ್ಬರ ಕೈಯಲ್ಲಿ ದುಡ್ಡಿಲ್ಲ. ಅದಕ್ಕಾಗಿ ಮುಸ್ಕಾನ್ ನೋಡ್ತಾಳೆ, ಸೌರಭ್ನ ಪಾಸ್ಬುಕ್ಕಲ್ಲಿ 6 ಲಕ್ಷ ರೂಪಾಯಿ ಎಂಟ್ರಿ ಆಗಿರುತ್ತೆ. ಆದರೆ ಮುಸ್ಕಾನ್ಗೆ ಸೌರಭ್ನ ATM ನಂಬರ್ ಗೊತ್ತಿಲ್ಲ, ಮುಸ್ಕಾನ್ಗೆ ಸೌರಭ್ನ ಫೋನ್ಪೇ ನಂಬರ್ ಕೂಡ ಗೊತ್ತಿಲ್ಲ. ಈಗ ಇಲ್ಲಿ 6 ಲಕ್ಷ ರೂಪಾಯಿ ಇದೆ, ಯಾವ ಥರ ದುಡ್ಡು ತೆಗಿಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕಾಗಿ ಮುಸ್ಕಾನ್ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ. ಅಮ್ಮ, ಸೌರಭ್ನ ಅಕೌಂಟಲ್ಲಿ 6 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಅದನ್ನು ಯಾವ ಥರ ತೆಗಿಬೇಕು ಅಂತ ಕೇಳ್ತಾಳೆ. ಆದರೆ ಮುಸ್ಕಾನ್ ತನ್ನ ಮನೆಯಿಂದ ಹೊರಡುವಾಗ ತನ್ನ ತಾಯಿಗೂ ಕೂಡ ಹೇಳಿರ್ತಾಳೆ, ನಾನು ಮತ್ತು ಸೌರಭ್ ಸುತ್ತಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲಿ ಮುಸ್ಕಾನ್ನ ತಾಯಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಅವ್ರು ಹೇಳ್ತಾರೆ, ನೋಡಮ್ಮ, ಸೌರಭ್ ನಿನ್ನ ಜೊತೆಲೇ ಇದ್ದಾನೆ, ನೀವಿಬ್ರು ಸುತ್ತಾಡ್ತಾ ಇದ್ದೀರಿ, ನೀನು ಸೌರಭ್ಗೆ ಕೇಳು ಅವನ ಅಕೌಂಟಿಂದ ಯಾವ ಥರ ದುಡ್ಡು ತೆಗಿಬೇಕು ಅಂತ. ಈ ಮಾತನ್ನು ನನಗೆ ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮುಸ್ಕಾನ್ಗೆ ಗಾಂಜಾ ತಗೊಳ್ಳೋದಕ್ಕೆ ದುಡ್ಡು ಬೇಕು. ಗಾಂಜಾ ಇಲ್ಲದೆ ಮುಸ್ಕಾನ್ಗೆ ತಡೆಯೋಕ್ಕಾಗ್ತಾ ಇಲ್ಲ. ಗಾಂಜಾ ಇಲ್ಲದೆ ಮುಸ್ಕಾನ್ಗೆ ಮೈಯೆಲ್ಲ ವೈಬ್ರೇಷನ್ ಶುರು ಆಗ್ಬಿಟ್ಟಿರುತ್ತೆ. ಮುಸ್ಕಾನ್ ಏನು ಅನ್ಕೋತಾಳೆ, ತನ್ನ ತಾಯಿಯಲ್ವಾ, ಬೇರೆ ಯಾರಿಗೂ ಹೇಳಲ್ಲ ಇವರು ಅಂದ್ಬಿಟ್ಟು, ಅಮ್ಮ ಈಗ ಸೌರಭ್ ಇಲ್ಲ, ಸೌರಭ್ಗೆ ಯಾರೋ ಕೊಲೆ ಮಾಡ್ಬಿಟ್ರು ಅಂತ ಹೇಳ್ಬಿಡ್ತಾಳೆ. ಈಗ ಈ ಮಾತನ್ನ ಕೇಳಿದಂಥ ಮುಸ್ಕಾನ್ ತಾಯಿಗೆ ಮೊದಲೇ ಅನುಮಾನ ಇರುತ್ತೆ, ಇಲ್ಲೇನೋ ಒಂದು ಎಡವಟ್ಟಾಗಿದೆ ಅಂತ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನೋಡಮ್ಮ, ಈ ದುಡ್ಡನ್ನು ತೆಗಿಯೋಕ್ಕಾಗಲ್ಲ, ನೀವು ವಾಪಸ್ ಬಂದ್ಬಿಡಿ ಅಂತ ಹೇಳ್ತಾರೆ. ಮುಸ್ಕಾನ್ ಕೂಡ ಸರಿ ಅಂತ ಒಪ್ಕೋತಾಳೆ. ಈ ಫೋನ್ ಕಟ್ ಮಾಡಿದ ನಂತರ ಮುಸ್ಕಾನ್ ತಾಯಿಗೆ ಮುಸ್ಕಾನ್ ಮೇಲೆ ಅನುಮಾನ ಬರುತ್ತೆ. ಇದೇನು ಇಷ್ಟೊಂದು ಸಲೀಸಾಗಿ ಸೌರಭ್ಗೆ ಸಾಯಿಸೇ ಬಿಟ್ರು ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಮುಸ್ಕಾನ್ ತಾಯಿ ಹೋಗಿ ಮುಸ್ಕಾನ್ ತಂದೆಗೆ ಈ ಮಾತನ್ನೆಲ್ಲ ಹೇಳ್ತಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಮುಸ್ಕಾನ್ ತಂದೆ ತಾಯಿ ತಗೊಂಡಂಥ ಈ ಡಿಸಿಷನನ್ನು ನೀವು ಖಂಡಿತ ಮೆಚ್ಚಲೇಬೇಕು. ಯಾಕೆಂದರೆ ಈ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತು ತಮ್ಮ ಮಗಳ ಬುದ್ಧಿ ಎಂಥದ್ದು, ಅವಳು ಎಂಥವಳು ಅಂತ. ಅವಳು ಗಾಂಜಾ ಹೊಡೆಯೋದು, ಅವಳು ಎಣ್ಣೆ ಹೊಡೆಯೋದು, ಸಾಹಿಲ್ ಜೊತೆ ಅಫೇರ್ ಇರೋದು, ಇದೆಲ್ಲ ಈ ತಂದೆ ತಾಯಿಗೆ ಗೊತ್ತಿರುತ್ತೆ. ಅವ್ರಿಗೆ ಅನುಮಾನ ಇರುತ್ತೆ ಸೌರಭ್ಗೆ ಇವಳೇ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿದ್ದಾಳೆ ಅಂತ. ಅದಕ್ಕಾಗಿ ಈ ತಂದೆ ತಾಯಿ ಏನು ಮಾಡ್ತಾರೆ, ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಇದೆಲ್ಲ
ಇದೆಲ್ಲ ಮಾತನ್ನ ಹೇಳ್ತಾರೆ. ಇದೆಲ್ಲ ಆಗೋ ಹೊತ್ತಿಗೆ ಮಾರ್ಚ್ 17ನೇ ತಾರೀಕಾಗಿರುತ್ತೆ. ಇಷ್ಟೊತ್ತಿಗೆ ಈ ಝೋಂಬಿಗಳು ಕೂಡ ತಮ್ಮ ಹನಿಮೂನ್ ಮುಗಿಸ್ಕೊಂಡು ಮೀರಟ್ಗೆ ವಾಪಸ್ ಬರ್ತಾರೆ. ಇವರಿಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ಪೊಲೀಸರು ಕಾಯ್ತಾ ಇರ್ತಾರೆ. ಮುಸ್ಕಾನ್ ಮನೆ ಮುಂದೆ ಕಾರ್ ಬರುತ್ತೆ. ಆ ಕಾರ್ನಿಂದಾನೆ ಪೊಲೀಸರು ಅವರಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಈಗ ಸೌರಭ್ ಎಲ್ಲಿದ್ದಾನೆ ಏನಾದ ಅಂತ ಕೇಳ್ತಾರೆ. ಅದಕ್ಕೆ ಮುಸ್ಕಾನ್ ಅಲ್ಲಿ ಒಂದು ಕತೆ ಹೇಳ್ತಾಳೆ. ನಾವು ಶಿಮ್ಲಾದಲ್ಲಿ ಸುತ್ತಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ರೌಡಿಗಳ ಗುಂಪು ನಮ್ಮ ಮೇಲೆ ಅಟ್ಯಾಕ್ ಮಾಡಿತ್ತು. ಅವರು ನಮಗೆ ರಾಬ್ರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸೌರಭ್ ಅವ್ರ ಜೊತೆ ಹೊಡೆದಾಡೋದಕ್ಕೆ ಫೈಟ್ ಮಾಡೋದಕ್ಕೆ ಅಂತ ಹೋದ. ಆ ರೌಡಿಗಳ ಗುಂಪಲ್ಲಿ ಯಾರೋ ಒಬ್ಬ ಬಂದು ಸೌರಭ್ಗೆ ಚುಚ್ಚಿ ಸಾಯಿಸಿಬಿಟ್ರು ಅಂತ ಹೇಳ್ತಾಳೆ. ಸ್ನೇಹಿತರೆ, ಈ ಕಥೆನ ಯಾರಾದರೂ ನಂಬೋದಕ್ಕಾಗತ್ತಾ? ಸ್ನೇಹಿತರೆ, ನೀವು ಹಾಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೋಳಿನೋ ಯಾವುದೋ ಒಂದು ನಾಯಿನೋ ಇರುತ್ತೆ. ಅದು ರಸ್ತೆಯಲ್ಲಿ ಓಡಾಡ್ತಾ ಇರುತ್ತೆ. ಬೈಕಲ್ಲಿ ಹೋಗ್ತಾ ಇದ್ದಂಥವ್ರು ಬೈ ಚಾನ್ಸ್ ಅದಕ್ಕೆ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನಮಗೂ ಕೂಡ ಗೊತ್ತಿರುತ್ತೆ ಇದು ಬೈ ಮಿಸ್ಟೇಕ್ ಆಗಿರುವಂಥ ಆಕ್ಸಿಡೆಂಟ್ ಅಂತ. ಆದರೂ ಕೂಡ ನಾವು ಆ ಮಾತಿಗೆ ಜಗಳ ತೆಗೆದು ಅವ್ರ ಜೊತೆ ಜಗಳ ಆಡ್ತೀವಿ. ಯಾಕೆಂದರೆ ಆ ನಾಯಿಯ ಕೋಳಿಗೋಸ್ಕರ ನಮ್ಮ ಮನಸ್ಸಲ್ಲಿ ಅಷ್ಟೊಂದು ಫೀಲಿಂಗ್ ಇರುತ್ತೆ. ಅಂಥದ್ರಲ್ಲಿ ಇಲ್ಲಿ ಮುಸ್ಕಾನ್ ಹೇಳ್ತಾ ಇದ್ದಾಳೆ, ಅವಳ ಗಂಡನಿಗೆ ಯಾರೋ ಬಂದು ಚುಚ್ಚಿ ಸಾಯಿಸ್ಬಿಟ್ರಂತೆ. ಆ ಗಂಡನನ್ನು ಅವಳು ಅಲ್ಲೇ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಲಂತೆ. ಅದು ಎಷ್ಟು ಆರಾಮಾಗಿ ಹೇಳ್ತಾ ಇದ್ದಾಳೆ ಅಂದರೆ ಆ ಗಂಡನ ಬಗ್ಗೆ ಇವಳಿಗೆ ಒಂಚೂರು ಕೂಡ ಪ್ರೀತಿ ಇಲ್ಲ. ಆ ಗಂಡನ ಬಗ್ಗೆ ಇವಳಿಗೆ ಒಂಚೂರು ಕೂಡ ಫೀಲಿಂಗ್ ಇಲ್ಲ. ಸ್ನೇಹಿತರೆ, ಈ ಮಾತನ್ನು ಪೊಲೀಸರು ಕೂಡ ನಂಬಲ್ಲ. ಇವರಿಬ್ಬರನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿದಾಗ ಇವರಿಬ್ಬರು ಕರ್ಕೊಂಡೋಗಿ ಆ ಡ್ರಮ್ಮನ್ನು ತೋರಿಸ್ತಾರೆ. ಈ ಡ್ರಮ್ಮನ್ನು ನೋಡಿದಾಗ ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಡ್ರಮ್ಮನ್ನು ಹೊಡೆದು ಓಪನ್ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಓಪನ್ ಆಗಲ್ಲ. ಅದಕ್ಕಾಗಿ ಪೊಲೀಸರು ಈ ಡ್ರಮ್ಮನ್ನು ಒಂದು ಆಟೋದಲ್ಲಿ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ತಗೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ವೆಲ್ಡರನ್ನು ಕರೆಸ್ತಾರೆ. ಈ ಡ್ರಮ್ಮನ್ನು ಕಟ್ ಮಾಡಿಸಿ ಅದನ್ನು ಹೊಡೆದು ಪುಡಿ ಪುಡಿ ಮಾಡಿ ಓಪನ್ ಮಾಡಿದಾಗ ಅದರಿಂದ 29 ವರ್ಷದ ಸೌರಭ್ ಹೊರಗಡೆ ಬರ್ತಾನೆ. ಅದು ಸುಮಾರು ಪೀಸ್ಗಳಾಗಿ ಹೊರಗಡೆ ಬರ್ತಾನೆ. ಪೊಲೀಸರು ಇವೆಲ್ಲ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಈ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಕೂಡ ಹೇಳ್ತಾರೆ ಅವರ ಜೀವನದಲ್ಲಿ ಸಾವಿರಾರು ಪೋಸ್ಟ್ ಮಾರ್ಟಮ್ಗಳನ್ನ ಮಾಡಿದ್ರಂತೆ. ಆದರೆ ಇಷ್ಟೊಂದು ಭಯಾನಕವಾಗಿ ಸತ್ತಿರುವಂಥ ಯಾವುದೇ ಡೆಡ್ ಬಾಡಿಯನ್ನು ಅವ್ರು ನೋಡಿಲ್ವಂತೆ. ಇವರು ಆ ಸೌರಭನ ಡ್ರಮ್ಮಲ್ಲಿ ಯಾವ ಥರ ತುರ್ಕಿರ್ತಾರೆ ಅಂದರೆ ಅವನ ಕಾಲ್ಗಳು ಬೆಂಡಾಗಿರುತ್ತೆ. ಕೊನೆಗೂ ಪೋಸ್ಟ್ ಮಾರ್ಟಮ್ ಆದರೂ ಕೂಡ ಅವನ ಕಾಲ್ಗಳನ್ನ ಸ್ಟ್ರೈಟ್ ಮಾಡೋದಕ್ಕೆ ಆಗಲ್ಲ. ಅದರಲ್ಲೂ ಹಾರ್ಟ್ಗೆ ಮಾತ್ರ ಎಷ್ಟು ಬಿಗಿಯಾಗಿ ಚುಚ್ಚಿರ್ತಾರೆ ಅಂದರೆ ಆ ಚಾಕು ಹಾರ್ಟ್ಗೆ ಆರ್ಪಾರಾಗಿ ಹೊರಟೋಗಿರುತ್ತೆ. ಇಲ್ಲಿ ಡಾಕ್ಟರ್ ಹೇಳೋ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯ ಇಷ್ಟೊಂದು ಭೀಕರ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಥರದ ಕೊಲೆಗಳು ಮಾಡಬೇಕಂದ್ರೆ ನಶೇಡಿಗಳೇ ಮಾಡಬೇಕು. ಯಾಕೆಂದರೆ ಅವ್ರಿಗೆ ಮೈ ಮೇಲೆ ಜ್ಞಾನ ಇರಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ತಿಳಿತಾ ಇರಲ್ಲ. ಇಲ್ಲಿ ಒಂದು ಕಡೆ ಪೋಸ್ಟ್ ಮಾರ್ಟಮ್ ನಡೀತಾ ಇದ್ರೆ ಇನ್ನೊಂದು ಕಡೆ ಪೊಲೀಸರು ಸಾಹಿಲ್ ಮತ್ತು ಮುಸ್ಕಾನನ್ನು ವಿಚಾರಣೆ ಮಾಡ್ತಾ ಇರ್ತಾರೆ. ಪೊಲೀಸರು ಮುಸ್ಕಾನ್ಗೆ ಕೇಳ್ತಾರೆ, ನೀನು ಸೌರಭ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಮುಸ್ಕಾನ್ ಹೇಳ್ತಾಳೆ, ನನಗೆ ಸಾಹಿಲ್ನ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಅದಕ್ಕಾಗಿ ನಾನು ಸೌರಭ್ನ ಕೊಲೆ ಮಾಡ್ತೆ ಅಂತ ಹೇಳ್ತಾಳೆ. ಸರಿ, ಈಗ ನೀನು ಸಾಹಿಲ್ಗೆ ಮದುವೆ ಆಗ್ತೀಯ ಅಂತ ಕೇಳಿದ್ರೆ, ಇಲ್ಲ ನಾನು ಸಾಹಿಲ್ಗೆ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ, ಅವನ ಜೊತೆ ಬರೀ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಅದೇ ಇನ್ನೊಂದು ಕಡೆ ಸಾಹಿಲ್ಗೆ ನೀನು ಸೌರಭ್ನ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮುಸ್ಕಾನ್ ಅಂದರೆ ನಮ್ಮ ತಾಯಿಗೆ ತುಂಬ ಇಷ್ಟ, ನೀನು ಮುಸ್ಕಾನ್ಗೆ ಮದುವೆ ಆಗಲೇಬೇಕು ಅಂತ ನಮ್ಮ ತಾಯಿ ಹೇಳಿದರು, ಅದಕ್ಕಾಗಿ ನಾನು ಮುಸ್ಕಾನ್ನ ಗಂಡನ ಕೊಲೆ ಮಾಡಿದ್ದೀನಿ. ಬೈ ಚಾನ್ಸ್ ಈಗ ಸಿಹಾಕೊಂಡು ಜೈಲ್ಗೆ ಬಂದಿದ್ದೀನಿ. ಜೈಲಿಂದ ಹೊರಗಡೆ ಹೋದ ನಂತರ ಮುಸ್ಕಾನ್ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸ್ನೇಹಿತರೆ, ಈಗ ಮುಸ್ಕಾನ್ ನೋಡಿದ್ರೆ ಸಾಹಿಲನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಲ್ಲಿ ಸಾಹಿಲ್ ನೋಡಿದ್ರೆ ಮುಸ್ಕಾನ್ಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸ್ನೇಹಿತರೆ, ನಾವು ಇವರಿಬ್ಬರ ಮಾತನ್ನು ಅಷ್ಟು ಕೇರ್ಲೆಸ್ ಆಗಿ ತಗೊಳ್ಳೋ ಹಾಗಿಲ್ಲ. ಯಾಕೆಂದರೆ ಸ್ನೇಹಿತರೆ, ನೀವು ಹಾಗೆ ಸ್ವಲ್ಪ ಮನಸ್ಸಲ್ಲಿ ಗೆಸ್ ಮಾಡಿ ನೋಡಿ. ಇವರಿಬ್ಬರು ಸೌರಭ್ನ ಕೊಲೆ ಮಾಡಿದ ನಂತರ ಬೈ ಚಾನ್ಸ್ ಒಂದು ಪಕ್ಷ ಇವರು ಸಿಗಾಕೊಳ್ಳಿಲ್ಲ ಅಂದಿದ್ರೆ ಮುಸ್ಕಾನ್ ಪಾರ್ಟ್ 2, ಮುಸ್ಕಾನ್ ಪಾರ್ಟ್ 3 ಇದೆಲ್ಲ ಬಂದ್ಬಿಡ್ತಾ ಇತ್ತು. ಅದೇಗೆ ಅಂತ ಕೇಳಿದ್ರೆ ನೋಡಿ, ಈಗ ಮುಸ್ಕಾನ್ಗೆ ಸಾಹಿಲನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಲ್ಲಿ ಸಾಹಿಲ್ಗೆ ಸಾಹಿಲ್ನ ತಾಯಿ ನೀನು ಮುಸ್ಕಾನ್ಗೆ ಮದುವೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಸಾಹಿಲ್ ಯಾವುದೇ ಕಾರಣಕ್ಕೂ ತನ್ನ ತಾಯಿಯ ಮಾತನ್ನು ತಪ್ಪಲ್ಲ. ಅವನು ಬಂದು ಮುಸ್ಕಾನ್ಗೆ ಮದುವೆ ಆಗೋದಕ್ಕೆ ಹಠ ಮಾಡ್ತಾನೆ. ಮುಸ್ಕಾನ್ಗೆ ಸಾಹಿಲ್ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಮುಸ್ಕಾನ್ ಏನು ಮಾಡ್ತಾಳೆ, ಸೇಮ್ ಸಾಹಿಲ್ ಥರ ಒಬ್ಬ ಬಾಯ್ ಫ್ರೆಂಡನ್ನು ಹುಡುಕೊಂಡು ಬರ್ತಾಳೆ, ಸಾಹಿಲ್ನ ಕೊಲೆ ಮಾಡಿಸ್ತಾಳೆ. ಅದು ಪಾರ್ಟ್ 2 ಆಗ್ಬೋದು. ಇಲ್ಲಾಂದರೆ ಸಾಹಿಲ್ ಈ ಥರ ಮಾಡ್ಬೋದು, ಮುಸ್ಕಾನ್ ತನಗೆ ಮದುವೆ ಆಗ್ತಾ ಇಲ್ವಲ್ಲ ಅಂತ ಅವನಿಗೆ ಕೋಪ ಜಾಸ್ತಿ ಆಗ್ಬೋದು, ಅವನು ಮುಸ್ಕಾನ್ನ ಕೊಲೆ ಕೂಡ ಮಾಡ್ಬೋದು. ಸ್ನೇಹಿತರೆ, ಇದೇ ಕಾರಣಕ್ಕೆ ನಾನು ಇವರಿಬ್ಬರು ಸೌರಭ್ನ ಕೊಲೆ ಮಾಡಿದ ನಂತರ ಸಿಗಾಕೊಳ್ದೆ ಹೋಗಿದ್ರೆ ಮುಸ್ಕಾನ್ ಪಾರ್ಟ್ 2, ಪಾರ್ಟ್ 3 ಬರ್ತಾ ಇತ್ತೇನೋ ಅಂತ ಒಂದು ಅಂದಾಜು ಮಾಡಿದ್ದೆ. ಸ್ನೇಹಿತರೆ, ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಸಾಹಿಲ್ಗೆ ಮುಸ್ಕಾನ್ ತನಗೆ ಮೆಸೇಜ್ ಮಾಡ್ತಾ ಇದ್ಲು ಅಂದರೆ ತನ್ನ ತಾಯಿಯಾಗಿ ಮೆಸೇಜ್ ಮಾಡ್ತಾ ಇದ್ಲು ಅನ್ನೋಂಥ ವಿಷಯನೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈಗ ಮುಸ್ಕಾನಲ್ಲಿ ಸಾಹಿಲ್ಗೆ ಮದುವೆ ಆಗಲ್ಲ ಅಂತ ಒಂದು ಹೇಳಿಕೆ ಕೊಡ್ತಾ ಇದ್ದಾಳೆ, ಆ ವಿಷಯ ಕೂಡ ಗೊತ್ತಿಲ್ಲ. ಸ್ನೇಹಿತರೆ, ಈ ಘಟನೆ ನಡೆದ ನಂತರ ಈ ಡ್ರಮ್ನ ಸ್ಟೋರಿ ಏನಿತ್ತು ಇದು ತುಂಬ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಸುಮಾರು ರೀಲ್ಸ್ಗಳು ಬರ್ತಾ ಇದೆ. ಇದರಲ್ಲಿ ಕೆಲವೊಂದು ರೀಲ್ಸ್ಗಳನ್ನ ನೀವು ಕೂಡ ನೋಡಿರ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ಯಾವಾಗ ಈ ಥರ ರೀಲ್ಸ್ಗಳು ಬರುತ್ತೆ, ಮುಸ್ಕಾನ್ ಮತ್ತು ಸಾಹಿಲ್ ಒಂದು ಅರ್ಥದಲ್ಲಿ ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ. ಅವ್ರು ಏನೇ ಮಾಡಿದ್ರು, ಅವ್ರ ಬಾಯಿಂದ ಏನೇ ಒಂದು ಪದ ಬಂದರೂ ಕೂಡ ನಮ್ಮ ಮೀಡಿಯಾದವರು ಅದನ್ನು ತುಂಬ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಹಾಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೌರಭ್ ಡೈವರ್ಸ್ಗಾಗಿ ಅರ್ಜಿ ಹಾಕಿದ್ದ.
ಇವತ್ತಲ್ಲ ನಾಳೆ ಡೈವರ್ಸ್ ಆಗ್ತಾಯಿತ್ತೇನೋ, ಅಷ್ಟು ಬೇಡ ಇವನು ಇವರಿಬ್ಬರ ತಂಟೆಗೆ ಬರ್ತಾ ಇರಲಿಲ್ಲ. ಅವ್ನು ಯಾವುದೋ ಬೇರೆ ದೇಶದಲ್ಲಿ ಹೋಗಿ ಕುಂತಿದ್ದ. ಅವನು ಎಷ್ಟೆಷ್ಟು ವರ್ಷಗಳಿಗೆ ಒಂದು ಸಲ ಮನೆಗೆ ವಾಪಸ್ ಬರ್ತಾಯಿದ್ದ, ಅವನು ಇವರ ತಂಟೆಗೂ ಕೂಡ ಬರ್ತಾ ಇರಲಿಲ್ಲ. ಪಾಪ ಅವನನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿ ಅವನ ಕೊಲೆ ಮಾಡಬೇಕಿತ್ತ. ಸರಿ, ಮುಸ್ಕಾನ್ ಇಷ್ಟು ಕೂಡ ಯೋಚನೆ ಮಾಡಲಿಲ್ಲ, ಈ ಥರ ತಂದೆ ತಾಯಿಗಳು ಬರ್ಬೋದಾಗ್ಬಿಟ್ರೆ ನಮ್ಮ ಮಗಳ ಸ್ಥಿತಿ ಏನಾಗುತ್ತೆ ಅಂತ. ಈಗ ಮುಸ್ಕಾನ್ ಮಗಳನ್ನ ಕೇಳಿದ್ರೆ ನಿಮ್ಮ ಅಪ್ಪ ಎಲ್ಲಿದ್ದಾರಮ್ಮ ಅಂತ ಕೇಳಿದ್ರೆ ನಮ್ಮ ಡ್ಯಾಡಿ ಡ್ರಬ್ಬಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸ್ನೇಹಿತರೆ, ಆಮೇಲೆ ಇನ್ನೊಂದೇನೆಂದರೆ ಪೊಲೀಸರು ವಿಚಾರಣೆ ಮಾಡುವಾಗ ಮುಸ್ಕಾನ್ ಹೇಳ್ತಾಳಂತೆ, ನನಗೆ ಗಾಂಜಾ ತಂದುಕೊಡಿ, ನನಗೆ ಎಣ್ಣೆ ತಂದುಕೊಡಿ, ಸಾಹಿಲನ್ನು ತಂದು ಇದೇ ಸೆಲ್ನಲ್ಲಿ ಬಿಡಿ, ಸಾಹಿಲನ್ನು ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾಳಂತೆ. ಅದೇ ಇನ್ನೊಂದು ಕಡೆ ಸಾಹಿಲ್ ಕೂಡ ಅದೇ ಹೇಳ್ತಾನಂತೆ, ಮುಸ್ಕಾನನ್ನು ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗ್ತಾಯಿಲ್ಲ, ನನಗೂ ಮುಸ್ಕಾನ್ಗೆ ಒಂದೇ ಸೆಲ್ನಲ್ಲಿ ಇಡಿ ಅಂತ ಕೇಳ್ತಾ ಇದ್ದಾನಂತೆ. ಸ್ನೇಹಿತರೆ, ಹಾಗಾದರೆ ಇವರಿಬ್ಬರನ್ನ ಒಂದೇ ಸೆಲ್ನಲ್ಲಿ ಇಡಬೇಕಾ ಇಡಬಾರ್ದಾ ನೀವೇ ತೀರ್ಮಾನ ಮಾಡಿ. ನನಗಿದೆಲ್ಲ ಗೊತ್ತಾಗಲ್ಲ, ನಿಮ್ಗೇನು ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನ ಇಲ್ಲಿಗೆ ಕೊನೆ ಮಾಡೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.